ಪ್ರೈಸ್ ದಿ ಲಾರ್ಡ್. ಸೊ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವ. ಯೋಹಾನನ ಸುವಾರ್ತೆ 2ನೇ ಅಧ್ಯಾಯ 1ರಿಂದ ನಾವು ಓದುವರಾಗೋಣ. 11ರ ತನಕ ಯಾರಾದ್ರೂ ಒಬ್ರು ಓದಿ ಈ ಸಮಯದಲ್ಲಿ. ಯೋಹಾನನ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 11. 3ನೆಯ ದಿನದಲ್ಲಿ ಗಲಿಲಾಯ ಕಾನಾ ಊರಿನಲ್ಲಿ ಒಂದು ಮದುವೆಯಾಯಿತು. ಯೇಸುವಿನ ತಾಯಿಯಲ್ಲಿ ಇದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು, ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಯೆಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿಟ್ಟಿದ್ದವು. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಆಗ ಅವರಿಗೆ, ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕೊಂಡು ಹೋಗಿ ಕೊಟ್ಟರು. ಅದು ಎಲ್ಲಿಂದ ಬಂತೋ ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ, ಅವನು ಅಷ್ಟರೊಳಗೆ ದ್ರಾಕ್ಷಾರಸವಾದ ಆ ನೀರನ್ನು ರುಚಿ ನೋಡಿದಾಗ ಮದಲಿಂಗನನ್ನು ಕರೆದು, ಎಲ್ಲರೂ ಹಿರಿದಿನ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷಾರಸವನ್ನು ಕೊಡುತ್ತಾರೆ, ನೀನು ಹಿರಿದಿನ ದ್ರಾಕ್ಷಾರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದಿ ಅಂದನು. ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ಇದಾದ ಮೇಲೆ ಸಾಕು. ನೋಡಿ, ನಮ್ಮೆಲ್ಲರಿಗೂ ಗೊತ್ತಿರುವಂತ ಈ ವಾಕ್ಯದ ಭಾಗ ಕಾನಾ ಊರಿನಲ್ಲಿರುವಂತ ಮದುವೆ. ಈ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಹೋಗೋಣ. ಇಲ್ಲಿ ಅನೇಕ ವಿಷಯಗಳನ್ನು, ಅನೇಕ ಪಾಠವನ್ನು ನಮ್ಮ ಜೀವಿತದಲ್ಲಿ ಕಲಿತುಕೊಳ್ಬೇಕಾಗಿದೆ. 3ನೇ ವಾಕ್ಯ ಇನ್ನೊಮ್ಮೆ ನಾವು ಓದುವರಾಗೋಣ. 3ನೇ ವಾಕ್ಯ. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಕೊರತೆಯನ್ನು ನಾವು ಕ್ಲಿಯರ್ ಆಗಿ ನೋಡಬಹುದು. ಅಲ್ಲಿ ಮದುವೆಗೆ ಯೇಸುವನ್ನು ಆತ ಶಿಷ್ಯರನ್ನು ಅವರು ಆಮಂತ್ರಣವನ್ನು ಕೊಟ್ಟಿದ್ದರು. ಯೇಸು ಮತ್ತು ಆತನ ಶಿಷ್ಯರಿಬ್ಬರು ಎಲ್ಲರೂ ಸೇರಿ ಆ ಮದುವೆಯಲ್ಲಿ ಅವರು ಪಾಲ್ಗೊಂಡಿದ್ರು. ಆ ಸಂದರ್ಭದಲ್ಲಿ ಆ ಮದುವೆಯಲ್ಲಿ ದ್ರಾಕ್ಷಾರಸವು ಸಾಲದೆ ಹೋಗುವುದನ್ನು ನಾವಿಲ್ಲಿ ನೋಡಬಹುದು. ಆ ಒಂದು ಸಂದರ್ಭದಲ್ಲಿ ಕೊರತೆ ಅಲ್ಲಿ ಎದ್ದು ಕಂಡು ಬಂದಿತು. ಆ ದ್ರಾಕ್ಷಾರಸಕ್ಕಾಗಿ ಅನೇಕರು ಪ್ರಯತ್ನ ಪಟ್ಟಿರಬಹುದು. ಮದುವೆ ಮನೆಯವರು, ಯಜಮಾನರು ಸಹ ಪ್ರಯತ್ನ ಪಟ್ಟಿರಬಹುದು. ಒಂದು ವೇಳೆ ಅಲ್ಲಿ ಸಿಗೋದಿದ್ರೆ ಮನೆ ಯಜಮಾನ್ರೆ ಅಲ್ಲಿಂದ ತಂದು, ಅಂಗಡಿಗಳಿಂದ ತಂದು ಅದನ್ನು ಹಂಚಬಹುದಿತ್ತು. ಸೊ ಅಂತ ಒಂದು ಸಂದರ್ಭ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಯೇಸುವಿನ ತಾಯಿಯಾದ ಮರಿಯಳು ಯೇಸುವಿನ ಹತ್ರ ಬಂದು ಹೇಳ್ತಾ ಇದ್ದಾಳೆ, ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ದ್ರಾಕ್ಷಾರಸ ಮುಗಿದು ಹೋಗಿದೆ. ಈ ಮದುವೆಯಲ್ಲಿ ಒಂದು ಕೊರತೆ ಕಂಡು ಬರ್ತಾ ಇದೆ. ನೋಡಿ, ಈ ಮದುವೆಯಲ್ಲಿ ಒಂದು ಕೊರತೆ ಕಂಡು ಬರ್ತಾ ಇದೆ. ಯೇಸು ಆ ಮದುವೆಯಲ್ಲಿ ಇದ್ದಾರೆ, ಆದ್ರೂ ಸಹ ಕೊರತೆ ಯೇಸುವಿನ ಮುಂದೆ ಕಂಡು ಬರ್ತಾ ಇದೆ. ಇಲ್ಲಿ ತನಕ ಯೇಸು ಆ ಮದುವೆ ತನ್ನ ಸೇವೆ ಆರಂಭದಲ್ಲಿ ಒಂದೇ ಒಂದು ಸೂಚಕ ಕಾರ್ಯವನ್ನು ಮಾಡಿದ್ದೇ ಇಲ್ಲ. ಯಾಕಂದ್ರೆ ಕೆಳಗೆ ನಾವು ನೋಡಬಹುದು, ಯೇಸು ಮಾಡಿದ ಮೊದಲನೇ ಸೂಚಕ ಕಾರ್ಯ ಈ ಕಾನಾ ಊರಿನ ಮದುವೆಯಲ್ಲಿ ಅಂತ. ಹಾಗಾದ್ರೆ ಇಲ್ಲಿ ಆ ಮದುವೆಯಲ್ಲಿ ಯೇಸು ಇದ್ದಾರೆ, ಯೇಸುವನ್ನು ಆಮಂತ್ರಿಸಿದ್ದಾರೆ. ಆದರೆ ಆ ಮದುವೆಯಲ್ಲಿ ಒಂದು ಕೊರತೆಯನ್ನು ಕಾಣಲಿಕ್ಕೆ ಸಿಗ್ತಾ ಇದೆ. ದೇವರು ಉದ್ದೇಶಪೂರ್ವಕವಾಗಿ ಈ ಒಂದು ಸನ್ನಿವೇಶವನ್ನು, ಈ ಒಂದು ಸಂದರ್ಭವನ್ನು, ಈ ಒಂದು ಪರಿಸ್ಥಿತಿಯನ್ನು ನಾವೆಲ್ಲರೂ ಕಲ್ತ್ಕೊಳ್ಬೇಕಾಗಿ ನಮಗೋಸ್ಕರ ಬೈಬಲ್ ಅಲ್ಲಿ ಬರೆದಿಟ್ಟಿದ್ದಾರೆ. ನೋಡಿ, ನಮ್ಮ ಜೀವಿತದಲ್ಲಿಯೂ ಸಹ ನಾವು ಯೇಸುವನ್ನು ನಂಬಿ ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಯೇಸು ಇದ್ದಾರೆ ಎಂದು ನಾವೆಲ್ಲರೂ ದೃಢವಾಗಿ ನಂಬಿದ್ದೇವೆ. ಎಷ್ಟೇ ಕಷ್ಟಗಳು, ಪರಿಸ್ಥಿತಿಗಳು ಬಂದರೂ ಯೇಸು ನಮ್ಮನ್ನು ಬಿಟ್ಟು ಕೊಡುವುದಿಲ್ಲ ಎಂಬ
ಪೂರ್ಣ ನಂಬಿಕೆ ನಮ್ಮೆಲ್ಲರಿಗೆ ಉಂಟು. ಆ ಒಂದು ಪೂರ್ಣ ನಂಬಿಕೆಯೊಡನೆ ನಾವಿವತ್ತೆಲ್ಲರೂ ಬದುಕ್ತಾ ಇದ್ದೇವೆ. ನಮ್ಮಲ್ಲಿ ನಂಬಿಕೆಯನ್ನು ಇದೆ ಖಂಡಿತ, ಆದರೆ ಕೊರತೆಗಳು ಸಹ ನಮ್ಮ ಜೀವಿತದ ಎದುರುಗಡೆಯಲ್ಲಿ ನಮ್ಮನ್ನು ಕಾಡುತ್ತಾ ಇದೆ. ಇದು ಸತ್ಯ. ಅನೇಕರು ಇಲ್ಲ ಅಂತ ಹೇಳಿದ್ರು ಸಹ ಹೆಚ್ಚಿನ ಪಕ್ಷದಲ್ಲಿ ಯೇಸುವನ್ನು ನಂಬಿದಂತ ವಿಶ್ವಾಸಿಗಳು ಸಹ ಅನೇಕ ಅವಶ್ಯಕತೆಗಳಿಗೋಸ್ಕರ ಇವತ್ತು ಸಹ ತಮ್ಮ ಜೀವಿತದಲ್ಲಿ ಕಷ್ಟ ಪಡ್ತಾ ಇದ್ದಾರೆ, ನೋವನ್ನು ಅನುಭವಿಸ್ತಾ ಇದ್ದಾರೆ, ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಈ ಪರಿಸ್ಥಿತಿಗಳು ಹೆಚ್ಚಿನ ವಿಶ್ವಾಸಿಗಳನ್ನು ಕಾಡುತ್ತಾ ಇದೆ. ನಾ ಯೇಸುವನ್ನು ನಂಬ್ತಾ ಇದ್ದೇನೆ, ಯೇಸುವಿನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ, ಯೇಸು ನನ್ನ ಜೀವನದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ, ಆದರೆ ಈ ಕೆಲವೊಂದು ವಿಷಯಗಳು ನನ್ನ ಜೀವಿತದಲ್ಲಿ ಇನ್ನೂ ಸಹ ಬಿಡುಗಡೆಯನ್ನು ಕೊಡ್ತಾ ಇಲ್ಲ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಕೆಲವರು ಕಣ್ಣೀರಿಂದ ಅತ್ತು ಸಹ ಈ ವಿಷಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಾರ್ಥನೆ ಸ್ಟಾರ್ಟ್ ಆಗುವ ಮೊದಲು 6:15ರಿಂದ 6:30 ಈ ಸಂಜೆ ವೇಳೆಯಲ್ಲಿ ಕರ್ತನಲ್ಲಿ 35-40 ವರ್ಷಗಳಿಂದ ನಂಬಿಕೆಯಲ್ಲಿ ಇದ್ದಂತ ಒಂದು ಸ್ತ್ರೀ, ಒಬ್ಬ ಸೇವಕರ ಹೆಂಡತಿ ಆದವರು, ನನಗೆ ಫೋನಲ್ಲಿ ನಾರ್ಮಲ್ ಆಗಿ ಮಾತಾಡ್ತಾ ಅಳ್ತಾ ಇದ್ರು. ಬ್ರದರ್, ನಾನು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆದ್ರೂ ಸಹ ನನ್ನ ಜೀವನದಲ್ಲಿ ಇಂಥ ಒಂದು ಪರಿಸ್ಥಿತಿ ಯಾಕೆ ಹಾದು ಹೋಗ್ತಾ ಇದೆ? ಅನೇಕ ಸೇವೆಗಳನ್ನು ಮಾಡಿದ್ದೇವೆ, ಅನೇಕ ದೇವರ ಚಿತ್ತವನ್ನು ನೆರವೇರಿಸಿದ್ದೇವೆ, ಆದ್ರೂ ಸಹ ನಮಗೆ ಇದು ಯಾಕೆ ಎನ್ನುವಂತ ಒಂದು ಪ್ರಶ್ನೆ ನನ್ನ ಮುಂದೆ ಇಡುತ್ತಾ ಸಡನ್ ಆಗಿ ಅವರ ಕಣ್ಣಲ್ಲಿ ನೀರು ಬಂದು ಅವರು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅವರಿಗೆ ಸಮಾಧಾನ ಪಡಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ಅವ್ರು ಹೇಳ್ತಾ ಇದ್ರು, ಜೀವನದಲ್ಲಿ ಎಷ್ಟೋ ಪರಿಸ್ಥಿತಿಗಳಿಂದ ಹಾದು ಹೋಗ್ತಾ ಇದ್ದೇನೆ, ವಯಸ್ಸು 50 ಮೀರಿ ಹೋಯ್ತು, 4 ಮಕ್ಕಳಿದ್ದಾರೆ, ನನ್ನ ಗಂಡ ಸೇವಕನಾಗಿದ್ದಾರೆ, ಆದ್ರೂ ಸಹ ಪರಿಸ್ಥಿತಿಯಲ್ಲಿ ನನಗೆ ತಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ತಾಳ್ಮೆ ತಪ್ಪಿ ಹೋಗ್ತಾ ಇದೆ, ಅಷ್ಟೊಂದು ಕಠಿಣ ಪರಿಸ್ಥಿತಿ. ಹಾಗಿರುವಾಗ ಇದಕ್ಕೆ ಉತ್ತರ ಎಲ್ಲಿದೆ ಎಂಬುದೇ ನಾವು ಸಹ ಪ್ರಶ್ನೆಯನ್ನು ಇಡಬಹುದು. ಇವತ್ತು ನಮ್ಮ ಜೀವನದಲ್ಲಿಯೂ ಸಹ ಅನೇಕ ವರ್ಷಗಳಿಂದ ನಾವು ಯೇಸುವನ್ನೇ ನಂಬಿಕೊಂಡು ಬಂದಿದ್ದೇವೆ, ಯೇಸುವನ್ನೇ ಹಿಂಬಾಲಿಸ್ತಾ ಇದ್ದೇವೆ, ಆದರೂ ಸಹ ಈ ಕೊರತೆ ನಮ್ಮ ಜೀವನದಲ್ಲಿ ಯಾಕೆ ಎಂಬ ಪ್ರಶ್ನೆ ಅನೇಕರನ್ನು ಇವತ್ತು ಕಾಡಬಹುದು. ಖಂಡಿತವಾಗಿ ಇಲ್ಲಿ ಸೇರಿರುವಂತ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಆತ್ಮೀಯ ಕುಟುಂಬವೇ, ನಿಮ್ಮೆಲ್ಲರ ಮುಂದೆ ಈ ಪ್ರಶ್ನೆಗಳು ಖಂಡಿತವಾಗಿ ಇರಬಹುದು. ಯೇಸು ಇದ್ದರೂ ಸಹ ನಮ್ಮ ಜೀವನದಲ್ಲಿ ಯಾಕೆ ಈ ಕೊರತೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ? ಅದಕ್ಕೆ ಉತ್ತರವನ್ನು ಇಲ್ಲಿ ಇವತ್ತಿನ ಸಂದೇಶದಲ್ಲಿ ನಾವು ನೋಡುವವರಾಗೋಣ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ತಾಯಿಗೆ ಆ ಕೊರತೆ ಕಂಡು ಬಂತು. ಯೇಸುವಿನ ತಾಯಿ ಯೇಸುವಿನ ಹತ್ರ ಹೋಗಿಕೊಂಡು ಹೇಳ್ತಾ ಇದ್ದಾಳೆ, ದ್ರಾಕ್ಷರಸವಿಲ್ಲ, ತೀರಿ ಹೋಗಿದೆ, ಖಾಲಿ ಆಗಿದೆ. ಯೇಸುವಿನ ಉತ್ತರ ನೋಡೋಣ. 4ನೇ ವಾಕ್ಯ. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ, ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಿದರು. ಈ ವಾಕ್ಯವನ್ನು ಕೇಳಿದಾಗ ತುಂಬಾ ಆಶ್ಚರ್ಯ ಅನಿಸ್ತದೆ. ಯಾಕೆ ಯೇಸು ತಾಯಿಗೆ, ಇಂಗ್ಲಿಷ್ ಅಲ್ಲಿ ನೋಡ್ಬೋದು ವುಮೆನ್ ಅಂತ ಹೇಳ್ತಾರೆ, ಸ್ತ್ರೀ ಅಂತ ಹೇಳ್ತಾರೆ, ಅಮ್ಮ ಅಂತ ಹೇಳಲ್ಲ. ಇದು ಕನ್ನಡ ಶಬ್ದ ತಪ್ಪಾಗಿದೆ. ಇಂಗ್ಲಿಷ್ ಅಲ್ಲಿ ವುಮೆನ್ ಅಥವಾ ಸ್ತ್ರೀ ಅಂತ ಹೇಳ್ತಾರೆ. ಸ್ತ್ರೀಯೇ ನನ್ನ ಗೊಡವೆ ನಿನಗೇಕೆ, ನನ್ನ ಸಮಯ ಇನ್ನೂ ಬಂದಿಲ್ಲ ಎಂದು ಸಿಂಪಲ್ ಆಗಿ ಹೇಳ್ತಾರೆ. ಅದರ ಅರ್ಥ ಆತಳಿಗೆ ಗೌರವ ಕೊಟ್ಟಿಲ್ಲ ಅಂತ ಅಲ್ಲ, ಇದರಲ್ಲಿ ಏನೋ ಒಂದು ವಿಷಯ ಅಡಗಿದೆ ಎಂಬುದನ್ನು ನಾವು ನೋಡಬೇಕು. ಯೇಸುವಿಗೆ ತನ್ನ ತಾಯಿಯಾದ ಮರಿಯಳು 30 ವರ್ಷ ಸಾಕಿ ಸಲಹಿ ದೊಡ್ಡದನ್ನಾಗಿ ಮಾಡಿದ್ದಾಳೆ. 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ತನ್ನ ಮಗುವನ್ನು ಕಾಪಾಡಿದ್ದಾಳೆ, ಸೇವೆ ಮಾಡಿದ್ದಾಳೆ. ಇದಕ್ಕೆಲ್ಲ ಯೇಸುವಿಗೆ ಗೌರವ ಉಂಟು. ಖಂಡಿತವಾಗಿ ಚಿಕ್ಕ ವಯಸ್ಸಿನಲ್ಲಿ ತಾಯಿ ಅಂತ ಕರೆದಿರ್ಬೋದು, ಅದು ನಮಗೆ ವಿಷಯವಲ್ಲ. ಇಲ್ಲಿ ಅದನ್ನು ನೋಡುವಾಗ ನಮಗೆ ಅನಿಸ್ತದೆ, ನನ್ನ ಗೊಡವೆ ನಿನಗೇಕೆ ಅಂತ ಮರಿಯಳಿಗೆ ಹೇಳುವುದಲ್ಲಿ ಏನೋ ಒಂದು ವಿಷಯ ಅಡಗಿದೆ. ಸ್ತ್ರೀಯೇ ಅಂತ ಹೇಳ್ತಾ ಇದ್ದಾಳೆ. ನೋಡಿ, ಯೇಸುವಿನ ಸ್ವಂತ ತಾಯಿ 30 ವರ್ಷ ಸಾಕಿ ಸಲಹೆಯೂ ಸಹ
ಯೇಸುವಿನ ಹತ್ರ ಬಂದು ಹೇಳ್ತಾ ಇದ್ದಾಳೆ, ಇಂಥ ಒಂದು ಕೊರತೆ ಇಲ್ಲಿ ಉಂಟಾಗಿದೆ ಅಂತ ಹೇಳುವಾಗ ಯೇಸುವಿನ ಉತ್ತರ, ಸಮಯ ಇನ್ನು ಬಂದಿಲ್ಲ, ತಾಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾವು ಇಂಥ ಸಂದರ್ಭವನ್ನು ಈ ತಾಯಿ ಯಾಗಿರುವವಳು ಹೇಳುವಾಗ ಯೇಸು ಕೇಳ್ಬೇಕಿತ್ತಲ್ಲ ಅಂತ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಉಂಟಾಗ್ಬೋದು. ಯೇಸುವಿನ ಜೊತೆ ಇದ್ದು ಸೇವೆ ಮಾಡಿ ಯೇಸುವನ್ನು ಹಾಲು ಕುಡಿಸಿ ಅಥವಾ ಆಹಾರ ಕೊಟ್ಟು ಇಷ್ಟು ದೊಡ್ಡವರನ್ನಾಗಿ ಮಾಡಿ ಹೆತ್ತಂತ ತಾಯಿಗೆ ಯೇಸು ಈ ರೀತಿಯಾಗಿ ಸಮಯ ಬಂದಿಲ್ಲ ಅಂತ ಹೇಳ್ತಾ ಇರುವಾಗ ಏನೋ ಒಂದು ರಹಸ್ಯ ಅದರಲ್ಲಿದೆ. ಇವಾಗ ಸಾಧಾರಣ ಜನಗಳು ಇದೇ ರೀತಿ ಯೋಚನೆ ಮಾಡ್ತಾರೆ, ತಾಯಿ ಹೇಳಿದ ಮಾತು ಸಹ ಕೇಳ್ತಾ ಇಲ್ಲ ಯೇಸು, ಮತ್ತೆ ನಾವೆಲ್ಲ ಏನು ಅಂತ. ಇದಕ್ಕೆ ಉತ್ತರವನ್ನು ಇನ್ನೊಂದು ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ಮತ್ತಾಯನ ಸುವಾರ್ತೆ, ನಾವು ಪುನಃ ಈ ವಾಕ್ಯಕ್ಕೆ ಬರಬೇಕು, ಯೋಹಾನನ ಸುವಾರ್ತೆಗೆ. ಆದ್ರೆ ಮತ್ತಾಯನ ಸುವಾರ್ತೆ 12ರಲ್ಲಿ ಹೋಗಿ ಬರುವ 12ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ ವಾಕ್ಯ 46ರಿಂದ ನಾವು ಓದುವ. ವಾಕ್ಯ 46ರಿಂದ 50ರವರೆಗೆ ಓದಿ. ಓದಿ. ಥ್ಯಾಂಕ್ ಯು ಜೀಸಸ್. ಓದ್ತೀರಾ ಯಾರಾದ್ರೂ? ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತನಾಡುತ್ತಿರುವಾಗ ಆತನ ತಾಯಿಯು ತಮ್ಮಂದಿರು ಆತನನ್ನು ಮಾತನಾಡಿಸಬೇಕೆಂದು ಹೊರಗೆ ನಿಂತಿದ್ದ. ಆಗ ಒಬ್ಬನು, ಇಗೋ ನಿನ್ನ ತಾಯಿಯು ನಿನ್ನ ಅಣ್ಣ ತಮ್ಮಂದಿರು ನಿನ್ನನ್ನು ಮಾತನಾಡಿಸಬೇಕೆಂದು ಹೊರಗೆ ನಿಂತಿರುತ್ತಾರೆ ಅಂದನು. ಅದಕ್ಕಾತನು ಆ ಮಾತು ಹೇಳಿದವನಿಗೆ, ನನಗೆ ತಾಯಿ ಯಾರು, ನನಗೆ ಅಣ್ಣ ತಮ್ಮಂದಿರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ನನ್ನ ಅಣ್ಣ ತಮ್ಮಂದಿರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯೂ ಆಗಬೇಕು ಅಂದನು. ಆಮೇಲೆ ಆಮೇನ್. ಯೇಸುವಿನ ಉತ್ತರ ನೋಡಿ, ಅಲ್ಲಿ ಒಂದು ಕಡೆ ಯಾರ್ದೋ ಮನೆಯಲ್ಲಿದ್ದಾರೆ, ಸುತ್ತು ಜನರು ಗುಂಪುಗಳು ಶಿಷ್ಯರುಗಳು ಸೇರಿಕೊಂಡಿದ್ದಾರೆ. ಯಾರೋ ಒಬ್ರು ಹೇಳ್ತಿದ್ದಾರೆ, ನಿನ್ನ ತಾಯಿ ಸಹೋದರರು ತಂಗಿಯವರು ಅಲ್ಲಿ ಬಂದಿದ್ದಾರೆ, ಹೊರಗಡೆ ನಿಂತಿದ್ದಾರೆ ಅಂತ. ಯೇಸುವಿನ ಉತ್ತರ ಹೇಳ್ತಿದ್ದಾರೆ, ಯಾರು ನನಗೆ ತಾಯಿ, ಯಾರು ನನಗೆ ಸಹೋದರ, ಯಾರು ನನಗೆ ಸಹೋದರಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ ನೋಡಿ, ಶಿಷ್ಯರಿಗೆ ಅಂದ್ರೆ ತನ್ನನ್ನು ಸುತ್ತುವರೆದುಕೊಂಡಿದ್ದ, ತನ್ನ ವಾಕ್ಯಗಳನ್ನು ಕೇಳಲಿಕ್ಕೆ ಕೂತುಕೊಂಡಿದ್ದಂತ, ತನ್ನನ್ನು ಹಿಂಬಾಲಿಸುತ್ತಿದ್ದಂತ, ತನ್ನ ಮಾತುಗಳನ್ನು ಕೈಕೊಂಡು ನಡೆಯುತ್ತಿದ್ದಂತ ಶಿಷ್ಯರ ಕಡೆಗೆ ಕೈ ತೋರಿಸಿ. ಪ್ರೈಸ್ ದಿ ಲಾರ್ಡ್. ಯಾರ ಕಡೆಗೆ? ಇಂಗ್ಲಿಷ್ ಅಲ್ಲೂ ಇಸ್ ಡಿಸೈಪಲ್ ಅಂತ ಬರೆದಿದೆ. ಶಿಷ್ಯರ ಕಡೆಗೆ ಕೈ ತೋರಿಸಿ, ಇದೇ ಶಿಷ್ಯರು ನನಗೆ ತಾಯಿ, ನನಗೆ ಸಹೋದರ, ನನಗೆ ಸಹೋದರಿ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವನೇ ನನಗೆ ಸಹೋದರ ಸಹೋದರಿ ತಾಯಿಯು ಆಗಬೇಕು ಅಂದನು. ಪ್ರೈಸ್ ದಿ ಲಾರ್ಡ್. ನೋಡಿ, ನಾವು ಇನ್ಫ್ಲುಯೆನ್ಸ್ ತಗೊಂಡು ಬೇರೆ ಯಾರು ನಮಗೋಸ್ಕರ ಸಹಾಯ ಮಾಡ್ತಾ ಇದ್ದಾರೆ, ಅವರ ಮುಖಾಂತರ ನಮ್ಮ ಜೀವನದಲ್ಲಿ ಏನೋ ಒಂದು ಒಳ್ಳೆ ಕಾರ್ಯಗಳು ಆಗುತ್ತೆ ಅಂತ ನಾವು ನಂಬಿದ್ರೆ ಅದು ವ್ಯರ್ಥವಾಗ್ಲಿಕ್ಕೆ ಸಾಧ್ಯ. ದೇವ ಸೇವಕರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಅಥವಾ ನಮ್ಮನ್ನು ಮಾರ್ಗದರ್ಶನ ಕೊಡ್ತಾರೆ. ಆದರೆ ಯೇಸು ಇಲ್ಲಿ ಹೇಳ್ತಾ ಇದ್ದಾರೆ, ನನಗೆ ಸ್ವಂತದವ್ರು ನೀವು ಆಗ್ಬೇಕಾದ್ರೆ ನನ್ನನ್ನು ಹುಟ್ಟಿಸೋರು ಮಾತ್ರ ಆಗ್ಬೇಕಂತ ಇಲ್ಲ. ಅದು ಇಲ್ಲಿ ವರ್ಕೌಟ್ ಆಗಲ್ಲ. ಯಾಕಂದ್ರೆ ಪರಲೋಕ ರಾಜ್ಯ ಈ ರೀತಿಯಾಗಿ ಕೆಲಸ ಮಾಡುವುದಿಲ್ಲ. ಮರಿಯಳು ಯೇಸುವನ್ನು ಹೆತ್ತದ್ದು ಸತ್ಯ, ಆತಳ ಸೇವೆಯನ್ನು ಆತಳು ಮಾಡಿದ್ದು ಸತ್ಯ. ಆದ್ರೆ ಆತಳು ಹೇಳಿದಕ್ಕೋಸ್ಕರ ಕಾರ್ಯಗಳು ನಡಿಬೇಕಂತ ಇಲ್ಲ. ಆದರೆ ನಿಜವಾಗಿಯೂ ಜನರ ಜೀವಿತದಲ್ಲಿ ಕಾರ್ಯಗಳು ನಡಿಬೇಕಾದ್ರೆ ಅವರು ಮೊದಲು ತಂದೆಯಾದ ದೇವರ, ಪರಲೋಕದಲ್ಲಿರುವಂತ ನಮ್ಮ ತಂದೆಯಾದ ದೇವರ ಚಿತ್ತಗಳನ್ನು ತಿಳಿದು ಆ ಚಿತ್ತಗಳನ್ನು ನೆರವೇರಿಸುವವನೇ, ಆ ಚಿತ್ತದಂತೆ ನಡೆಯುವವನೇ ನನಗೆ ನಿಜವಾಗಿಯೂ ತಾಯಿಯು, ಸಹೋದರನು, ಸಹೋದರಿಯೂ ಆಗಿದ್ದಾರೆ ಅಂದನು. ಪ್ರೈಸ್ ದಿ ಲಾರ್ಡ್.
ನಾನು ಪುನಃ ವಾಕ್ಯಕ್ಕೆ ಬರ್ತೀನಿ. ಯೇಸು ಇಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ? ನಮಗೆಲ್ಲರಿಗೂ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋದು, ನಾವು ಇವತ್ತು ಯೇಸುವಿನ ವಾಕ್ಯಗಳನ್ನು ತಿಳಿದವರು ಆ ವಾಕ್ಯಗಳಂತೆ ನಡೀತಾ ಇದ್ದೇವಾ? ಆತನ ಚಿತ್ತಗಳನ್ನು ತಿಳಿದುಕೊಂಡಿದ್ದೇವಾ ಅನ್ನೋದು ಮುಖ್ಯವಾಗಿದೆ. ದೇವರು ನಮ್ಮ ಜೀವನದಲ್ಲಿ ಅನೇಕ ಉದ್ದೇಶಗಳನ್ನು ಇಟ್ಟಿದ್ದಾರೆ, ಅನೇಕ ಪ್ಲಾನ್ಗಳನ್ನು ಇಟ್ಟಿದ್ದಾರೆ. ಅದನ್ನೆಲ್ಲ ನೆರವೇರಿಸಬೇಕಂತ ಆತನಿಗೆ ಆಸೆಯೂ ಸಹ ಇದೆ. ಅದನ್ನ ನೆರವೇರ್ತಾ ಇಲ್ಲ. ಪ್ರಾರ್ಥನೆ ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ, ಆದ್ರೆ ನೆರವೇರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಯೇಸು ಹೇಳ್ತಾ ಇದ್ದಾರೆ, ಈ ಶಿಷ್ಯರುಗಳೇ ನನಗೆ ಸ್ವಂತದವರು. ಇವತ್ತಿನ ಸಂದೇಶದಲ್ಲಿ ಇರುವಂತ ಭಾಗ, ನನಗೆ ಸ್ವಂತದವರು ಆಗ್ಬೇಕು ಅಂತ ಯೇಸು ಹೇಳ್ತಾ ಇದ್ದಾರೆ. ಯೇಸು ಹೇಳ್ತಾ ಇದ್ದಾರೆ, ರಕ್ತದಿಂದ ಹುಟ್ಟಿದವರು ಸ್ವಂತದವರಲ್ಲ, ತಂದೆಯ ಚಿತ್ತವನ್ನು ತಿಳಿದು ಅದರಂತೆ ನಡೆಯುವನೇ ನನಗೆ ಸ್ವಂತದವರು. ನನ್ನ ಶಿಷ್ಯರುಗಳು, ನನ್ನನ್ನು ಹಿಂಬಾಲಿಸುವವರು, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರೇ ನನಗೆ ಇವತ್ತು ಸ್ವಂತದವರು. ನನಗೆ ತಾಯಿಯು, ನನಗೆ ಸಹೋದರನು, ನನಗೆ ಸಹೋದರಿಯರು, ನನ್ನ ಕುಟುಂಬವೂ ಆಗಿದೆ ಅಂತ ಯೇಸು ಹೇಳ್ತಾ ಇದ್ದಾರೆ. ಇವತ್ತು ನಾವು ಆ ಕೆಟಗರಿಯಲ್ಲಿ ಇದ್ದೇವಾ ಎಂಬುದು ಪ್ರಶ್ನೆ ಆಗಿದೆ. ಪ್ರೈಸ್ ದ ಲಾರ್ಡ್. ಸೊ ಈ ಸತ್ಯವನ್ನು ನಾವು ತಿಳ್ಕೊಳ್ಳೋಣ. ನಾವು ಯೇಸುವಿಗೆ ಇವತ್ತು ಸ್ವಂತದವರಾಗಿದ್ದೇವೆ ಎನ್ನುವ ಒಂದು ಭ್ರಮೆಯಲ್ಲಿ ನಾವು ಜೀವಿಸದೆ, ನಿಜವಾಗಿಯೂ ತಂದೆಯ ಚಿತ್ತವನ್ನು ಮಾಡ್ತಾ ಇದ್ದೇವಾ ಎಂಬುವ ಪ್ರಶ್ನೆಯನ್ನು ನಮ್ಮಲ್ಲಿ ಹುಟ್ಟು ಹಾಕಿಕೊಳ್ಳುವ. ನಾನು ಕೆಲವೊಮ್ಮೆ ನನ್ನ ಜೀವನದಲ್ಲೇ ಪ್ರಶ್ನೆಗಳು ಹಾಕುವುದುಂಟು. ನಾವು ಲೋಕದಲ್ಲಿ ಜೀವಿಸ್ತಾ ಇರ್ಬೇಕಾದ್ರೆ ಲೋಕಕ್ಕೆ ಸಂಬಂಧವಾದ ಅನೇಕ ಸಂಗತಿಗಳಲ್ಲಿ ನಾವು ಪಾಲ್ಗೊಳ್ತೇವೆ. ಒಂದು ಕಡೆ ಲೋಕ ಇದೆ, ಇನ್ನೊಂದು ಕಡೆ ದೇವರ ರಾಜ್ಯ ಇದೆ. ಈ ಎರಡನ್ನು ಬ್ಯಾಲೆನ್ಸ್ ಮಾಡಿ ನಡೆಯುವುದು ಅಂದ್ರೆ ಎರಡನ್ನೂ ಸಹ ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಮ್ಮ ಈ ಕ್ರಿಸ್ತಿಯ ಜೀವಿತವನ್ನು ಬದುಕುವುದು ಅಷ್ಟು ಸುಲಭವಲ್ಲ. ಕೆಲವೊಮ್ಮೆ ನಾವು ಲೋಕದಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತಿರುವಾಗ ತಪ್ಪುಗಳು ನಡೆಯುವುದುಂಟು, ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆಯುವುದುಂಟು, ದೇವರ ಚಿತ್ತವನ್ನು ತಳ್ಳಿ ಹಾಕುವುದುಂಟು. ದೇವರ ಚಿತ್ತಕ್ಕೆ ಕಿವಿಗೊಡದೆ ಸ್ವಲ್ಪ ಹೊತ್ತು ನಾವು ಲೋಕದಲ್ಲಿ ಮುಳುಗಿರುವಂತ ಸಂದರ್ಭಗಳನ್ನು ನಾವು ನಮ್ಮ ಜೀವನದಲ್ಲಿ ನೋಡಬಹುದು. ಯೇಸು ಹೇಳ್ತಾ ಇದ್ದಾರೆ, ನೀವು ನನಗೆ ಸ್ವಂತ ಆಗ್ಬೇಕಾದ್ರೆ ದೇವರ ಚಿತ್ತದಂತೆ ನೀವು ನಡಿಬೇಕಾಗತ್ತೆ. ದೇವರ ಚಿತ್ತದಂತೆ ನಡೆಯುವುದಾದ್ರೇನೆ ನೀವು ನನಗೆ ಶಿಷ್ಯರಾಗಿರ್ತೀರ. ಪ್ರೈಸ್ ದ ಲಾರ್ಡ್. ಅದಕ್ಕೋಸ್ಕರ ಇವತ್ತು ನಾವು ಅರ್ಥ ಮಾಡಿಕೊಳ್ಳೋಣ, ಯೇಸು ನಮ್ಮ ಜೀವನದಲ್ಲಿ ಕಳಿಸಿಕೊಟ್ಟಂತ ಅನೇಕ ಚಿತ್ತಗಳು, ಆತನ ಇಷ್ಟಗಳು ನಮಗೆ ತಿಳಿದಿದೆ. ಆ ಇಷ್ಟ ಏನು ಅಂತ ನಮಗೆ ತಿಳಿದಿದೆ. ಒಬ್ಬರನ್ನೊಬ್ರು ಪ್ರೀತಿಸ್ಬೇಕು, ಒಬ್ಬರನ್ನೊಬ್ಬರನ್ನು ಕ್ಷಮಿಸ್ಬೇಕು, ಒಬ್ಬರನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಪರರ ತಪ್ಪುಗಳನ್ನು ನಾವು ಸಹಿಸಬೇಕು, ಪರರನ್ನು ನಾವು ದ್ವೇಷಿಸಬಾರ್ದು, ಹೇಟ್ ಮಾಡಬಾರ್ದು, ಅವರು ತಪ್ಪಾಗಿದ್ದರೂ ಸರಿ ಅವರನ್ನು ಪ್ರೀತಿಸಬೇಕು ಎಂಬುದೇ ಕರ್ತನ ಚಿತ್ತವೆಂಬುದು ನಾವು ತಿಳಿಬೇಕು. ನಾವು ಈವಾಗಲೇ ಸ್ವಲ್ಪ ಹೊತ್ತು ಮುಂಚೆ ಜೂಡ್ ಬ್ರದರ್ ಆರಾಧಿಸುವಾಗ ಒಂದು ಕೀರ್ತನೆ ಭಾಗವನ್ನು ಓದಿದ್ರು. ಆ ಭಾಗದಲ್ಲಿ ನಾನು ಓದ್ತಾ ಬರುವಾಗ ಒಂದು ಅಂಶವನ್ನು ನಾನು ನೋಟ್ ಮಾಡಿದೆ. ಆ ಕೀರ್ತನೆಗಾರನು ಈ ರೀತಿಯಾಗಿ ಪ್ರಾರ್ಥಿಸ್ತಾನೆ, ನನ್ನ ಶತ್ರುಗಳನ್ನು ನೀನು ಸಂಹರಿಸು, ಸಿಡಿಲುಗಳಿಂದ ಅವರನ್ನು ಸಂಹರಿಸುವಂತ ಅಧ್ಯಾಯದಲ್ಲಿ ಬರೆದಿದೆ. 144ನೇ ಕೀರ್ತನೆಯಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡುವಂತಹ ಕೀರ್ತನೆಗಾರನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನನ್ನ ಶತ್ರುಗಳನ್ನು ಸಿಡಿಲುಗಳಿಂದ ನೀನು ಸಂಹರಿಸು. ಆದ್ರೆ ಯೇಸು ಹೇಳಿದಂತ ಚಿತ್ತ ಏನು? ನಿನ್ನ ಶತ್ರುಗಳನ್ನು ನೀನು ಪ್ರೀತಿಸು ಅಂತ. ಇವತ್ತು ನಮಗೆ ಈ ಭೂಮಿಯಲ್ಲಿ ಶತ್ರುಗಳೆಂಬುವರು ಯಾರೂ ಇಲ್ಲ. ಮನುಷ್ಯ ಸಂಗಡದವರು ನಮಗೆ ಯಾರು ಶತ್ರು ಇಲ್ಲ. ಯಾಕಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಶತ್ರುಗಳನ್ನು ನಾವು ಪ್ರೀತಿಸಬೇಕೆಂಬ ದೇವರ ಚಿತ್ತವು ಪ್ರಕಟವಾಗಿದೆ. ಇದನ್ನು ಮಾಡ್ಲಿಕ್ಕೆ ನಾವು ಫೇಲ್ ಆಗ್ತಾ ಇದ್ದೇವೆ. ಎಲ್ಲೆಲ್ಲ ಇದನ್ನು ನಾವು ಫೇಲ್ ಆಗ್ತಾ ಇದ್ದೇವೋ, ನಮ್ಮ ಪರರನ್ನು ನಾವು ಪ್ರೀತಿಸ್ಲಿಕ್ಕೆ ಆಗ್ತಾ ಇಲ್ಲವೋ, ಅಲ್ಲಿ ಎಲ್ಲ ನಾವು ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೀತಾ ಇದ್ದೇವೆ. ಎಷ್ಟು ನಾವು ಪರರನ್ನು ದ್ವೇಷಿಸ್ಲಿಕ್ಕೆ ಆರಂಭಿಸ್ತೇವೋ,
ದೇವರ ಮಕ್ಕಳಾಗಿಯೂ, ದೇವರನ್ನು ನಂಬುವವರಾಗಿಯೂ, ದೇವರನ್ನು ಹಿಂಬಾಲಿಸುವಂತ ಅನೇಕ ವರ್ಷಗಳಿಂದ ಹಿಂಬಾಲಿಸುವಂತ ವಿಶ್ವಾಸಿಗಳಾಗಿಯೂ ಸಹ ಇವತ್ತು ನಾವು ಪರರನ್ನು ದ್ವೇಷಿಸುವುದಾದರೆ, ನಮ್ಮ ನೆರೆಹೊರೆಯವರನ್ನು ದ್ವೇಷಿಸುವುದಾದರೆ, ನಾವು ಇವತ್ತು ದೇವರ ಚಿತ್ತವನ್ನು ಮೀರಿ ನಡೆಯುವರಾಗಿದ್ದೇವೆ. ಅವಾಗ ಯೇಸು ಹೇಳ್ತಾ ಇದ್ದಾರೆ, ನನ್ನ ತಾಯಿ, ನನ್ನ ತಂಗಿ, ನನ್ನ ಸಹೋದರ, ನನ್ನ ಮಗ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಯಾರು ಅಂತ ಹೇಳಿದ್ರೆ ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವವನೇ ನನಗೆ ಸ್ವಂತದವನು. ಹೀಗಿರುವಾಗ ನಮ್ಮ ಜೀವನದಲ್ಲಿ ದೇವರ ಚಿತ್ತವನ್ನು ನಾವು ತಳ್ಳಿ ಬಿಡುವಾಗ ಹೇಗೆ ದೇವರ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯುವುದು ಎಂಬ ಪ್ರಶ್ನೆಗೆ ಉತ್ತರ ನಾವು ಇವತ್ತು ನೋಡಲೇಬೇಕು. ಕಣ್ಣಿಗೆ ಕಾಣುವ ಮನುಷ್ಯರನ್ನು ನಾವು ಪ್ರೀತಿಸ್ಲಿಕ್ಕೆ ಸಾಧ್ಯವಾಗದೇ ಇದ್ರೆ, ಕಣ್ಣಿಗೆ ಕಾಣದೇ ಇರುವಂತ ಆ ಪ್ರೀತಿಯ ದೇವರನ್ನು, ಕರ್ತನನ್ನು ಹೇಗೆ ನಾವು ಪ್ರೀತಿಸ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಹೇಳಿ? ಎರಡು ಶ್ರೇಷ್ಠ ಆಜ್ಞೆಗಳ ಬಗ್ಗೆ ಯೇಸು ಹೇಳಿದರು. ದೇವರನ್ನು ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಆತ್ಮದಿಂದ ಪ್ರೀತಿಸಬೇಕು. ಅದೇ ರೀತಿ ಅದಕ್ಕೆ ಸಮಾನವಾಗಿ ಇರುವಂತ ಇನ್ನೊಂದು ಆಜ್ಞೆ, ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು. ನನ್ನ ನೆರೆಯವರನ್ನು ಪ್ರೀತಿಸದೇ ಇರುವಾಗ ನಾನು ಹೇಗೆ ನನ್ನ ಕಾಣದೇ ಇರುವ ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯ? ಯಾಕಂದ್ರೆ ಇವೆರಡು ಆಜ್ಞೆಗಳು ಸರಿ ಸಮಾನವಾಗಿದೆ. ಈ ಎರಡು ಆಜ್ಞೆಗಳಿಗೆ ಬದಲಾಗಿ ಯೇಸು ಒಂದೇ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ಹಳ ಒಡಂಬಡಿಕೆಯಲ್ಲಿ ಈ ಎರಡು ಆಜ್ಞೆಗಳು ಶ್ರೇಷ್ಠವಾಗಿದ್ದವು. ಮೊದಲು ದೇವರನ್ನು ಪ್ರೀತಿಸಬೇಕು, ಎರಡನೇದು ನೆರೆಯವರನ್ನು ಪ್ರೀತಿಸಬೇಕು. ಆದ್ರೆ ಅದನ್ನು ಯೇಸು ಒಂದೇ ಮಾಡಿಕೊಟ್ಟಿದ್ದಾರೆ. ಹೇಳ್ತಾ ಇದ್ದಾರೆ, ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡ್ತಾ ಇದ್ದೇನೆ. ಅದು ಒಂದೇ ಆಗಿ ಮಾಡಿಕೊಟ್ಟರು. ಹೇಗೆ? ನಿನ್ನ ನೆರೆಯವರನ್ನು ಪ್ರೀತಿಸು. ಯಾವಾಗ ನಾವು ನಮ್ಮ ನೆರೆಯವರನ್ನು ಪ್ರೀತಿಸ್ತೇವೆ, ಆವಾಗ ನಾವು ದೇವರನ್ನು ಪ್ರೀತಿಸದ ಹಾಗೆ ಆಯಿತು. ಏಕೆಂದರೆ ದೇವರ ಚಿತ್ತ, ಆತನ ಸೃಷ್ಟಿ ಮಾಡಿದ್ದಂತ ಪ್ರತಿಯೊಂದು ಮನುಷ್ಯನು ಆತನ ಸೃಷ್ಟಿಯಾಗಿದೆ. ಆತನು ತನ್ನ ಸ್ವರೂಪದಲ್ಲಿ ಪ್ರತಿಯೊಬ್ಬರನ್ನು ಸೃಷ್ಟಿಸಿದ್ದಾರೆ. ಒಂದು ವೇಳೆ ಆ ವ್ಯಕ್ತಿ ತಪ್ಪು ಮಾಡಿದ್ರೆ ಆತನಿಗೆ ಶಿಕ್ಷಿಸುವ ಅಧಿಕಾರ ಕೇವಲ ಆತನಿಗೆ ಮಾತ್ರ ಇದೆ, ಹೊರತು ನಮಗಿಲ್ಲ. ಅದಕ್ಕೋಸ್ಕರ ಹಳ ಒಡಂಬಡಿಕೆ 10 ಆಜ್ಞೆಗಳನ್ನು, ಅದರಲ್ಲಿ 6 ಆಜ್ಞೆಗಳು ಮನುಷ್ಯನಿಗೆ ಸಂಬಂಧಪಟ್ಟ ಆಜ್ಞೆಗಳನ್ನು ಯೇಸು ಒಂದೇ ಆಜ್ಞೆಯನ್ನಾಗಿ ಮಾಡಿದ್ದಾರೆ. ನೆರೆಯವನನ್ನು ಪ್ರೀತಿಸಿ. ಆವಾಗ ನಾವು ಆತನಿಗೆ ಸುಳ್ಳು ಹೇಳಲ್ಲ, ಬೈಯಲ್ಲ, ನೀಚ ಅಂತ ಹೇಳಲ್ಲ, ಆತನ ವಸ್ತುಗಳನ್ನು ಕದಿಯಲಿಕ್ಕಾಗುದಿಲ್ಲ, ಆತನ ಮೇಲೆ ದ್ವೇಷ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಆತನ ವಿಷಯವಾಗಿ ಯಾವುದೇ ತಪ್ಪು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ದೇವರ ಚಿತ್ತವಾಗಿದೆ. ಹೀಗೆ ಮಾಡುವ ಸಂದರ್ಭದಲ್ಲಿ ನಾವು ನೆರೆಯವರನ್ನು ಪ್ರೀತಿಸುವಾಗ ದೇವರ ಚಿತ್ತವು ಅಲ್ಲಿ ಪೂರ್ಣವಾಗ್ತದೆ. ದೇವರ ಚಿತ್ತವು ಪೂರ್ಣ ಮಾಡುವಂತ ಪ್ರತಿಯೊಂದು ವ್ಯಕ್ತಿಯ ಜೀವಿತದಲ್ಲಿ ಯೇಸು ಅವರಿಗೆ ಸ್ವಂತವಾಗಿದ್ದಾರೆ, ಯೇಸುವಿಗೆ ಹತ್ತಿರದವರಾಗಿದ್ದಾರೆ. ನೋಡಿ, ಅಲ್ಲಿ ಸಂದರ್ಭವನ್ನು ನಾವು ನೋಡಬಹುದು. ಯೇಸುವಿನ ತಾಯಿ ಮತ್ತು ಸಹೋದರ ಸಹೋದರಿಗಳು ಹೊರಗಡೆ ಬಂದು ನಿಂತಿದ್ದಾರೆ. ಆದರೆ ಯೇಸು ಹೇಳ್ತಾ ಇದ್ದಾರೆ, ನನಗೆ ತಾಯಿ ಮತ್ತೆ ಸಹೋದರ ಸಹೋದರರಿ, ನನ್ನ ಸುತ್ತಮುತ್ತಲಿರುವಂತ, ನನ್ನ ವಾಕ್ಯಗಳನ್ನು ಕೇಳುವಂತ, ನನ್ನನ್ನು ಹಿಂಬಾಲಿಸುವಂತ, ನನ್ನ ಮಾತನ್ನು ಮೀರಿ ನಡೆಯದವರೇ ನನಗೆ ಸ್ವಂತದವರು ಅಂತ ನಿರೂಪಿಸ್ತಾ ಇದ್ದಾರೆ. ಇಲ್ಲಿ ಮದುವೆಯ ಸಮಾರಂಭದಲ್ಲಿ ಸ್ವಂತ ಹೆತ್ತ ತಾಯಿಗೂ ಸಹ ನನ್ನ ಗೊಡವೆ ನಿನಗೇಕೆ ಎಂಬ ಪ್ರಶ್ನೆಯನ್ನು ಇಡುವುದು ಉಂಟು. ಇದು ಅಗೌರವದ ಮಾತಲ್ಲ, ಇದು ದೇವರ ಚಿತ್ತದ ಮಾತಾಗಿದೆ. ಪ್ರೈಸ್ ದಿ ಲಾರ್ಡ್. ದೇವರ ಚಿತ್ತ ಏನು? ಅಲ್ಲಿ ಸಮಯ ಬಂದಿಲ್ಲ, ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಆತನ ತಾಯಿ, 5ನೇ ವಾಕ್ಯ ನೋಡಬಹುದು. ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ನೋಡಿ, ಇವತ್ತು ಎಲ್ರಿಗೂ ಹೇಳುವಂತ ಸಂದೇಶ, ನಾವು ನಮ್ಮ ಸ್ವಂತವಾಗಿ ನಾವು ಏನೂ ಸಹ ಹೆಚ್ಚಿನ ಅಡ್ವೈಸ್ ಮಾಡಕ್ಕಾಗಲ್ಲ. ನಿಜವಾದ ಅಡ್ವೈಸ್ ಏನಂತಾರೆ? ಸಲಹೆ. ನಿಜವಾದ ಸಲಹೆ ನಾವು ಇವತ್ತು ಪ್ರತಿಯೊಬ್ಬರಿಗೆ ಕೊಡ್ಲಿಕ್ಕೆ ಆಗುದಾದ್ರೆ ಇದೇ ಸಲಹೆ ಆಗಿದೆ. ಏನದು? ಮರಿಯಳು ಹೇಳಿದಂತ ಸಲಹೆ.
ಮರಿಯಳು ಹೇಳ್ತಾ ಇದ್ದಾರೆ ಅಲ್ಲಿದ್ದವರಿಗೆ, ಯೇಸು ಏನ್ ಹೇಳ್ತಾರೋ ಅದನ್ನ ನೀವು ಮಾಡಿ. ಇವತ್ತು ನಮ್ಮೆಲ್ಲರಿಗೂ ಸಂದೇಶ, ಯೇಸು ನಮಗೆ ಏನ್ ಹೇಳಿದ್ದಾರೋ ಅದನ್ನು ಮಾಡುವುದಾದ್ರೆ ಮುಂದೆ ಅದ್ಭುತಗಳು ಖಂಡಿತವಾಗಿ ನಡೀತದೆ. ಯೇಸು ಏನೇನೆಲ್ಲ ನಮಗೆ ನಿಯಮಿಸಿದ್ದಾರೋ ಅದನ್ನೆಲ್ಲ ಮಾಡುವುದಾದ್ರೆ ಅದಕ್ಕೆ ಉತ್ತರ ನಾವು ಕಂಡುಕೊಳ್ತೀವಿ. ಯೇಸು ಹೇಳಿದ ಮಾರ್ಗದಲ್ಲಿ ನೀವು ನಡೆಯುವುದಾದ್ರೆ ನಿಮಗೆ ಉತ್ತರ ಖಚಿತವಾಗಿದೆ. ಯೇಸು ಹೇಳಿದ ರೀತಿಯಲ್ಲಿ ನೀವು ನಡೆದುಕೊಳ್ಳುವುದಾದ್ರೆ, ಆತನ ಉದ್ದೇಶವನ್ನು ನೀವು ಪೂರ್ಣಗೊಳಿಸುವುದಾದ್ರೆ ನಿಮ್ಮ ಜೀವಿತದಲ್ಲಿ ಅದ್ಭುತ ತಪ್ಪಿದ್ದಲ್ಲ. ಇವತ್ತಿನ ಸಲಹೆ ನಮಗೆ ಇದಾಗಿದೆ. ನಾವು ಯೇಸು ಇವತ್ತು ನಮ್ಗೆ ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ಬೇಕು, ಅಷ್ಟೇ ಸಾಕು. ಅದಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ಒಂದಿಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ. Hallelujah. Praise the Lord. Yes. Thank you, Jesus. ನೋಡಿ, ಯೇಸು ಏನೇನೆಲ್ಲ ನಮಗೆ ಇವತ್ತು ಕಲಿಸಿಕೊಟ್ಟಿದ್ದಾರೆ. ಎಷ್ಟೋ ವರ್ಷಗಳಿಂದ ನಾವು ಚಿಕ್ಕ ವಯಸ್ಸಿನಿಂದಲೂ ಸಂಡೇ ಸ್ಕೂಲಲ್ಲಾಗಲಿ, ಸಭೆಯಲ್ಲಾಗಲಿ, ಅಥವಾ ಇನ್ನಿತರೆ ಪ್ರಾರ್ಥನೆ ಕಾರ್ಯಕ್ರಮದಲ್ಲಾಗಲಿ ದೇವರ ಚಿತ್ತದ ಬಗ್ಗೆ ಎಷ್ಟೊಂದು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಆದ್ರೆ ನಾವು ಇವತ್ತು ಸಹ ದೇವರ ಚಿತ್ತ ಏನು ಅಂತ ಪದೇ ಪದೇ ಹುಡುಕುವುದರಲ್ಲೇ ಇದ್ದೇವೆ. ದೇವರ ಚಿತ್ತ ನಮಗೆ ಚಿಕ್ಕ ವಯಸ್ಸಿನಿಂದಲೇ ಪ್ರಕಟವಾಗ್ತಾ ಇದೆ. ಏನದು ದೇವರ ಚಿತ್ತ? ಆತನ ಆಜ್ಞೆಗಳೇ ದೇವರ ಚಿತ್ತವಾಗಿದೆ. ನೋಟ್ ದಿಸ್ ಪಾಯಿಂಟ್. ಕರ್ತನು ಕೊಟ್ಟಂತ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ದೇವರ ಚಿತ್ತ. ಅದನ್ನು ನೆರವೇರಿಸುವನೇ ದೇವರ ಚಿತ್ತವನ್ನು ನೆರವೇರಿಸಿದ ಹಾಗಾಯಿತು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯೇಸು 7ನೇ ವಾಕ್ಯಕ್ಕೆ ಬರುವ, ಕಲ್ಲಿನ ಬಾನೆಗಳಲ್ಲಿ ನೀರು ತುಂಬಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓದುವ ಈ ವಾಕ್ಯವನ್ನು 7 ಮತ್ತು 8 ಓದಿ. ಅಲ್ಲಿ ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ನೋಡಿ, ಯೇಸು ಅವರಿಗೆ ಹೇಳ್ತಾ ಇದ್ದಾರೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ನೋಡಿ, ಇಲ್ಲಿ ಪುನಃ ನಾವು ನೋಡ್ ಓದಿ ಸಿಸ್ಟರ್. ಆಗ ಅವರಿಗೆ ಕೇಳಿಸ್ತಾ ಇಲ್ಲ. ಓಕೆ, ನಾನು ಕಂಟಿನ್ಯೂ ಮಾಡ್ತೇನೆ. ನೋಡಿ, ಯೇಸು ಅವ್ರಿಗೆ ಹೇಳ್ತಾ ಇದ್ದಾರೆ, ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ನೋಡಿ, ಯೇಸು ಇಲ್ಲಿ ಆರಂಭಿಸ್ತಾರೆ, ತನ್ನ ಆಜ್ಞೆಯನ್ನು ಹೊರಡಿಸ್ತಾ ಇದ್ದಾರೆ. ನೀವೇನ್ ಮಾಡಿ, ನೀರನ್ನು ಹೋಗಿ ತುಂಬಿಸಿ. ನನ್ನ ಪ್ರಶ್ನೆ ಇಲ್ಲಿ, ನೀರು ತುಂಬದೇನೂ ಸಹ ಬಾನೆಗಳಲ್ಲಿ ದ್ರಾಕ್ಷರಸವನ್ನು ಸೃಷ್ಟಿ ಮಾಡಲಿಕ್ಕೆ ಯೇಸುವಿನಿಂದ ಸಾಧ್ಯವಾಗ್ತಿತ್ತೋ ಇಲ್ವೋ ಎಂಬ ಪ್ರಶ್ನೆ ಕೇಳಿದಾಗ ಖಂಡಿತ ಸಾಧ್ಯವಾಗ್ತಿತ್ತು. ಯಾಕೆ? ನೀರನ್ನೇ ಸೃಷ್ಟಿ ಮಾಡಿದ್ದೇ ದೇವರು, ಬೆಳಕನ್ನು ಸೃಷ್ಟಿ ಮಾಡಿದ್ದೇ ದೇವರು, ಹೌದಲ್ವಾ? ಭೂಮಿ ಆಕಾಶಗಳನ್ನೇ ಸೃಷ್ಟಿ ಮಾಡಿದ್ದೇ ಯೇಸು. ಯೇಸು ಇಲ್ಲದೆ ಒಂದು ಸಹ ಸೃಷ್ಟಿ ಆಗಿಲ್ಲ ಅಂತ ವಾಕ್ಯ ಹೇಳ್ತದೆ. ಹಾಗಿರುವಾಗ ನೀರನ್ನು ಸೃಷ್ಟಿ ಮಾಡಿದ ಯೇಸುವೇ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ನೀರು ತುಂಬಿಸಿರಿ ಅಂತ. ನೋಡಿ, ನಮ್ಮ ಜೀವನದಲ್ಲಿ ಅದ್ಭುತಗಳಿಗೋಸ್ಕರ ನಾವು ಆಸೆ ಪಡ್ತೀವಿ, ತವಕ ಪಡ್ತೀವಿ. ಆದ್ರೆ ಅದ್ಭುತಗಳ ನಡೆಯೋಕ್ಕಿಂತ ಮುಂಚೆ ಕೆಲವೊಂದು ಆಜ್ಞೆ ಅನುಸರಿಸುವುದು ಎಷ್ಟೊಂದು ಅವಶ್ಯಕತೆ ಇದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ನೀರನ್ನು ತುಂಬಿಸದೆ ಆ ಬಾನೆಯಲ್ಲಿ ದ್ರಾಕ್ಷರಸ ಮಾಡಬಹುದಿತ್ತು ಯೇಸುವಿಗೆ. ಆದ್ರೆ ಯೇಸುವಿಗೆ ಆಸೆ ಏನಪ್ಪಾ ಅಂತ ಹೇಳಿದ್ರೆ, ತನ್ನನ್ನು ಹಿಂಬಾಲಿಸುವಂತ ತನ್ನ ವಿಶ್ವಾಸಿಗಳಾದ ಶಿಷ್ಯರುಗಳು ತನ್ನ ಮಾತನ್ನು ಮೊದಲು ಕೇಳಬೇಕು. ಯೇಸು ನಮ್ಮನ್ನು ಪ್ರೀತಿಸ್ತಾರೆ, ಸತ್ಯ. ಆದ್ರೆ ಆತನಿಗೆ ನಮ್ಮ ಪರವಾಗಿ ಬೇಕಿರುವುದೇ ನಮ್ಮ ವಿಧೇಯತೆ.
ಆತನ್ ಹೇಳ್ದಾಗೆ ನಾವು ಎಷ್ಟು ಕೇಳ್ತೀವಿ ಅಷ್ಟು ಆತನಿಗೆ ಇಷ್ಟ. ಇನ್ನೊಂದು ವಿಷಯ ನೋಡೋದಾದ್ರೆ, ನಾವಿವತ್ತು ಕರ್ತನನ್ನು ತುಂಬಾ ಆರಾಧಿಸ್ತೀವಿ, ತುಂಬಾ ಸ್ತುತಿಸ್ತೀವಿ, ಹೊಗಳ್ತೀವಿ, ಬಾಯಿಗಳಿಂದ ಹಾಡುಗಳನ್ನು ಹಾಡ್ತೀವಿ. ಕೀರ್ತನೆಗಾರರು ಹೇಳಿದಂತೆ ಕಿನ್ನರಿಗಳನ್ನು ಬಾರಿಸುತ್ತಾ, ಇನ್ನೇನ ಅನೇಕ ಇನ್ಸ್ಟ್ರೂಮೆಂಟ್ ಗಳನ್ನು ಬಾರಿಸುತ್ತಾ ತುಂಬಾ ಆಕ್ರೋಶದಿಂದ ನಾವು ಕೊಂಡಾಡ್ತೀವಿ. ಅದನ್ನ ನೋಡುವಾಗ ಅಯ್ಯೋ, ನಾವು ಎಷ್ಟು ಆರಾಧಿಸ್ತೀವಿ ದೇವ್ರನ್ನಂತ. ತುಂಬಾ ಒಳ್ಳೇದು. ದೇವರನ್ನು ಕೊಂಡಾಡ್ಬೇಕು, ಸ್ತುತಿ ಮಾಡ್ಬೇಕು, ಹಾಡುಗಳಿಂದ, ಕೀರ್ತನೆಗಳಿಂದ, ಶಬ್ದಗಳಿಂದ ನಾವು ಕರ್ತನನ್ನು ಕೊಂಡಾಡುವುದು ತುಂಬಾ ಒಳ್ಳೇದು. ಅದರಲ್ಲಿ ಏನು ತಪ್ಪಿಲ್ಲ. ಎಷ್ಟು ಮಾಡ್ತೀವಿ ಅಷ್ಟು ಒಳ್ಳೇದು. ಆತನು ಮಹಿಮೆಗೊಳ್ತಾನೆ. ಆದ್ರೆ ನಿಜವಾದ ಆರಾಧನೆ ಏನೆಂಬುದನ್ನು ಒಂದು ವಾಕ್ಯ ಇದ್ರ ಜೊತೆಯಲ್ಲಿ ಓದಿ ಪುನಃ ಈ ವಾಕ್ಯದ ಹತ್ರ ಬರುವ. ಹಳೆ ಒಡಂಬಡಿಕೆಗೆ ಹೋಗುವ. ಹಳೆ ಒಡಂಬಡಿಕೆಗೆ ಹೋಗುವ 1 ಸಾಮುವೇಲ 15ನೇ ಅಧ್ಯಾಯಕ್ಕೆ ಬರುವ. 1 ಸಾಮುವೇಲ 15ನೇ ಅಧ್ಯಾಯ. 1 ಸಾಮುವೇಲ್ ಚಾಪ್ಟರ್ 15 ವಾಕ್ಯ 22. ಒಂದೇ ವಾಕ್ಯ 22 ಓದಿ. ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಸಾಕು ನೋಡಿ, ಆ ಕಾಲದಲ್ಲಿ ಕರ್ತನನ್ನು ಯಜ್ಞ ಹೋಮಗಳಿಂದ ಆರಾಧಿಸ್ತಿದ್ರು ಅಲ್ವಾ. ಪ್ರಾಣಿ ಪಕ್ಷಿಗಳ ಯಜ್ಞ ಮಾಡ್ತಿದ್ರು, ಬಲಿ ಅರ್ಪಿಸಿದ್ರು, ರಕ್ತ ಕೊಡ್ತಿದ್ರು, ಹೋಮಗಳನ್ನು ಮಾಡ್ತಿದ್ರು, ಸುಡ್ತಾ ಇದ್ರು. ಎಲ್ಲ ಹೋಮಗಳನ್ನು ಬಲಿಯಾಗಿ, ಆಫರಿಂಗ್ ಆಗಿ ಅವ್ರೇನ್ ಮಾಡ್ತಿದ್ರು, ಸ್ಯಾಕ್ರಿಫೈಸಸ್ ಮತ್ತೆ ಆಫರಿಂಗ್ ಗಳನ್ನು ಅರ್ಪಿಸ್ತಾ ಇದ್ರು ದೇವರಿಗೆ. ಇದು ಹಳೆ ಒಡಂಬಡಿಕೆಯ ವಿಧಗಳಾಗಿತ್ತು. ಖಂಡಿತ ಅದು ಇವತ್ತು ನಮಗಿಲ್ಲ, ಸ್ತೋತ್ರ ದೇವರಿಗೆ. ಸೊ ಇವತ್ತು ಅದರ ಬದಲಿಗೆ ಏನ್ ಮಾಡಿದ್ದಾರೆ, ನಿಜವಾದ ಯಜ್ಞ ಹೋಮಗಳು ಯಾವುದು ಇವತ್ತು? ನಾವು ಮಾಡುವಂತ ಸ್ತುತಿ ಕೀರ್ತನೆಗಳು, ಹೌದಲ್ವಾ? ನಾವು ಎಷ್ಟು ಸ್ತುತಿಸ್ತೇವೆ ಹಾಡುಗಳಿಂದ, ಶಬ್ದಗಳಿಂದ, ಅದೇ ಇವತ್ತು ಕರ್ತನಿಗೆ ಯಜ್ಞ ಹೋಮಗಳಾಗಿವೆ. ಆದ್ರೆ ಅಲ್ಲಿ ಹೇಳಿದ್ರು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಎಂಬ ಪ್ರಶ್ನೆ ಅಂತ ಹೇಳಿದ್ರೆ, ವಿಧೇಯತ್ವ ಅಂತ ಹೇಳಿದ್ರೆ ಆತನ ಆಜ್ಞೆಗಳನ್ನು ಪಾಲಿಸುವುದು. ಅಂದ್ರೆ ಆತನ ಆಜ್ಞೆಗಳನ್ನು ಪಾಲಿಸುವುದಕ್ಕಿಂತ ಹೆಚ್ಚಾಗಿ ಆತನು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಅಂದ್ರೆ ಇವತ್ತು ನಾವು ಮಾಡುವಂತ ಸ್ತುತಿ ಆರಾಧನೆ, ಹಾಡುಗಳು, ಮ್ಯೂಸಿಕ್ ಗಳನ್ನು ಮೆಚ್ಚುತ್ತಾನೋ ಎಂಬ ಪ್ರಶ್ನೆ ಆಗಿದೆ. ಅದಕ್ಕೆ ಉತ್ತರ ಮುಂದೆ ಹೇಳ್ತಾ ಇದ್ದಾರೆ, ನಿಮ್ಮ ಸ್ತುತಿ ಆರಾಧನೆ ಅಂದ್ರೆ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತನ್ನು ಅನುಸರಿಸಿ, ಅಂದ್ರೆ ಮಾತನ್ನು ಕೇಳಿ ನಡೆಯುವುದೇ ಉತ್ತಮವಾಗಿದೆ ಅಂತ. ಇವತ್ತು ನಾವು ಆರಾಧಿಸ್ಬೇಕು, ಖಂಡಿತವಾಗಿ ಸ್ತುತಿಸ್ಬೇಕು, ಖಂಡಿತವಾಗಿ ಹಾಡಾಡ್ಬೇಕು, ಮ್ಯೂಸಿಕ್ ಪ್ಲೇ ಮಾಡ್ಬೋದು, ಎಲ್ಲವೂ ಒಳ್ಳೇದೇ ಖಂಡಿತ. ಆದರೆ ನಿಜವಾಗಿ ಕರ್ತನ ಚಿತ್ತ, ಆತನಿಗೆ ನಿಜವಾಗಿ ಅರ್ಪಿಸುವಂತ ಯಜ್ಞ ಬಲಿ ಅಂದ್ರೆ ಸ್ತುತಿ ಆರಾಧನೆ ಏನಾಗಿದೆ? ಆತನ ಮಾತನ್ನು ಕೇಳುವುದೇ ಆಗಿದೆ. ಇಲ್ಲಿ ಶ್ರೇಷ್ಠತೆ ಏನು? ಆತನ ಮಾತನ್ನು ಆತನಿಗೆ ವಿಧೇಯ ಆಗುವುದೇ ಸ್ತುತಿ ಆರಾಧನೆಗಿಂತಲೂ ಶ್ರೇಷ್ಠವಾದಂತ ಸಂಗತಿ. ಅಂದ್ರೆ ನಾವು ಕೂಡಿ ಬಂದಾಗ ಪ್ರಾರ್ಥನೆಗೆ ಅಥವಾ ಮೀಟಿಂಗ್ ಅಲ್ಲಿ ಅಥವಾ ಇವತ್ತಿನ ಸಂಜೆ ಕೂಡಿ ಬಂದಾಗ ಸ್ವಲ್ಪ ಹಾಡುಗಳನ್ನು ಹಾಡ್ತೀವಿ, ಅಥವಾ ಮನೆಯಲ್ಲಿ ಸೇರಿದಾಗ ಹಾಡುಗಳನ್ನು ಹಾಡ್ತೀವಿ, ಅಥವಾ ಮ್ಯೂಸಿಕ್ ಅನ್ನು ಕೇಳ್ತೀವಿ. ಇವೆಲ್ಲ ಒಳ್ಳೇದು, ಇದೆಲ್ಲ ಆಕ್ಟಿವಿಟೀಸ್ ಆಗ್ಲೇಬೇಕು. ಆದ್ರೆ ನಮ್ಮ ದಿನನಿತ್ಯದ ಜೀವಿತದಲ್ಲಿ ಒಬ್ಬರ ಮೇಲೆ ದ್ವೇಷ ಪಡುವ ಸಂದರ್ಭ ಬಂದಾಗ ಆ ವ್ಯಕ್ತಿಯನ್ನು ಕ್ಷಮಿಸಿ, ದ್ವೇಷ ಪಡದೆ ಅವರನ್ನು ಕ್ಷಮಿಸುವಾಗ ಅದು ಈ ನಮ್ಮ ಸ್ತುತಿ ಆರಾಧನೆಗಿಂತಲೂ ಶ್ರೇಷ್ಠವಾದ ಆರಾಧನೆಯಾಗಿದೆ ಅನ್ನೋ ಸತ್ಯವನ್ನು ನಾವು ಮರಿಬಾರದು. ಪ್ರೈಸ್ ದಿ ಲಾರ್ಡ್. ಯಾರನ್ನಾದ್ರೂ ದ್ವೇಷ ಮಾಡುವುದಕ್ಕೆ ಸಂದರ್ಭ ಬಂದಾಗ ನಮ್ಮನ್ನು ಕಂಟ್ರೋಲ್ ಮಾಡಿಕೊಂಡು
ಕರ್ತನೇ ನನ್ನನ್ನು ಬಲಪಡಿಸು, ನಾನು ಆತನನ್ನು ಕ್ಷಮಿಸುತ್ತೇನೆ, ಆತನನ್ನು ಪ್ರೀತಿಸ್ಲಿಕ್ಕೆ ಪ್ರಯತ್ನ ಪಡುತ್ತೇನೆ, ಆತನ ನನ್ನನ್ನು ಎಷ್ಟು ಕುಕ್ಕಿದ್ರೂ ಪರವಾಗಿಲ್ಲ, ನಾನು ಸಹಿಸ್ಕೊಳ್ತೇನೆ. ನಿನ್ನನ್ನು ಚುಚ್ಚಿದರು, ಈಟಿಗಳಿಂದ ಚುಚ್ಚಿದರು, ಮುಳ್ಳಿನ ಕಿರೀಟವನ್ನು ತೊಡಿಸಿದರು, ಅಪಮಾನದ ವಾರ್ತೆಗಳನ್ನು ನಿನ್ನ ಮೇಲೆ ಹಾಕಿದರು, ಅಪಹಾಸ್ಯ ಮಾಡಿದ್ರು. ಯೇಸು ಒಂದೇ ಒಂದು ಮಾತನ್ನು ತನ್ನ ಬಾಯಿಂದ ಹೇಳಲಿಲ್ಲ, ಸೈಲೆಂಟ್ ಆಗಿದ್ರು. ಯೇಸು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಒಂದೇ ಶಬ್ದ ಹೇಳಿದ್ರೆ ಆಕಾಶದಿಂದ ಲಕ್ಷ ಕೋಟಿಗಟ್ಲೆ ದೂತರುಗಳು ಇಳಿದು ಬಂದು ಅಲ್ಲಿರುವಂತ ರೋಮನ್ ಸೈನಿಕರನ್ನು ಸಂಹರಿಸಬಹುದು. ಯೇಸು ಒಂದೇ ಒಂದು ಮಾತು ಹೇಳಲಿಲ್ಲ. ಅಷ್ಟು ಅಪಮಾನ, ಎಷ್ಟು ಅಪಹಾಸ್ಯ. ಹೊಡಿತಾ ಇದ್ದಾರೆ ಬಾಸುಂಡೆಗಳಿಂದ, ಮೊಳೆ ಹೊಡಿತಾ ಇದ್ದಾರೆ ಕೈಯಲ್ಲಿ, ತಲೆಗೆ ಮುಳ್ಳಿನ ಕಿರೀಟ, ಚಾಟಿಗಳ ಏಟು, ಬಟ್ಟೆ ಹರಿದು ನಗ್ನರಾಗಿ ಮಾಡ್ತಾ ಇದ್ದಾರೆ, ಅಪಹಾಸ್ಯ ಮಾಡ್ತಾ ಇದ್ದಾರೆ, ಉಗುಳ್ತಾ ಇದ್ದಾರೆ. ಆದ್ರೆ ಯೇಸು ಒಂದೇ ಒಂದು ಮಾತು ಹೇಳಿಲ್ಲ. ಅಂತ ರಿಯಾಕ್ಷನ್ ನಮ್ಮಲ್ಲಿ ಇರುವುದಾದ್ರೆ ಅದೇ ನಿಜವಾದ ಆರಾಧನೆ. The real worship, the true worship will be done in the spirit and in the truth. ಸತ್ಯದಲ್ಲಿಯೂ ಆತ್ಮದಲ್ಲಿಯೂ ಮಾಡುವಂತ ನಿಜವಾದ ಆರಾಧನೆ ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯುವುದೇ, ಅಂದ್ರೆ ಆತನಿಗೆ ವಿಧೇಯರಾಗಿರುವುದೇ ನಿಜವಾದ ಹೈಯೆಸ್ಟ್ ಫಾರ್ಮ್ ಆಫ್ ವರ್ಷಿಪ್, ಶ್ರೇಷ್ಠವಾದ ಆರಾಧನೆ. ಪ್ರೈಸ್ ದಿ ಲಾರ್ಡ್. ತಪ್ಪುಗಳು ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಸಂದರ್ಭಗಳು ಬಂದಾಗ ಅಲ್ಲಿ ನಾವು ಗಟ್ಟಿಯಾಗಿ ನಮ್ಮನ್ನು ನಿಯಂತ್ರಿಸಿ ಆ ತಪ್ಪುಗಳಿಂದ ಎಸ್ಕೇಪ್ ಆಗಿ ಹೋಗುವುದೇ, ತಪ್ಪಿಸಿಕೊಳ್ಳುವುದೇ ನಿಜವಾದ ಆರಾಧನೆ. ನಿಜವಾಗಿಯೂ ನಾವು ಆವಾಗ ದೇವರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೇವೆ ಅಂತ ಅರ್ಥ. ಎಸ್, ಸಹಿಸ್ಕೊಂಡು ಸೈಲೆಂಟ್ ಆಗಿರ್ತೀವಿ ನೋಡಿ. ಪಾಪಗಳು ಮಾಡ್ಲಿಕ್ಕೆ ಅವಸರಗಳು ಬಂದಾಗ ನಾವು ಸಹಿಸ್ಕೊಳ್ತೀವಿ ನೋಡಿ, ಸೈಲೆಂಟ್ ಆಗಿರ್ತೀವಿ ನೋಡಿ, ತಾಳ್ಮೆಯನ್ನು ಹೊಂದ್ಕೊಳ್ತೀವಿ ನೋಡಿ, ಅದೇ ನಿಜವಾದ ಆರಾಧನೆ. ನಾವೆಷ್ಟು ತಾಳ್ಮೆಯಾಗಿ ಮೌನವಾಗಿ ನಾವು ವರ್ತಿಸ್ತೀವಿ ನೋಡಿ, ಅದು ನಿಜವಾದ ಆರಾಧನೆ. ನೋಡಿ, ಹಾಡುಗಳನ್ನು ಹಾಡುವುದು ಸುಲಭ, ಬಾಯಿಂದ ಆಡುವುದು ಸುಲಭ. ಯೇಸುವೆ ಸ್ವತಃ ಹೇಳಿದ್ದಾರೆ, ಮತ್ತಾಯನ ಸುವಾರ್ತೆ 15 ಅಧ್ಯಾಯ 6-7 ನೋಡ್ಬೋದು, 5-6-7 ನೋಡ್ಬೋದು. ನಿಮ್ಮ ತುಟಿಗಳು ಮಾತ್ರ ನನ್ನನ್ನು ಕೀರ್ತಿಸ್ತಾ ಇದೆ, ನಿಮ್ಮ ಹೃದಯ ಎಲ್ಲೋ ಇದೆ ಅಂತ ಅಲ್ವಾ? ಹಾಗಾಗ್ಬಾರ್ದು. ಇವತ್ತು ನಮ್ಮ ತುಟಿಗಳು ಬೇಕಾದಷ್ಟು ಮಾತಾಡ್ತದೆ, ಬೇಕಾದಷ್ಟು ವಾಕ್ಯಗಳನ್ನು ಹೇಳ್ತದೆ, ಬೇಕಾದಷ್ಟು ದೇವರ ಹೊಗಳಿಕೆ ಮಾತುಗಳನ್ನು ಹೇಳ್ತದೆ, ಬೇಕಾದಷ್ಟು ನಾವು ಸ್ಟೇಟಸ್ ಗಳಲ್ಲಿ ಹಾಕ್ತೀವಿ ವಾಕ್ಯಗಳನ್ನು. ನೋ, ಸ್ಟೇಟಸ್ ಗಳಲ್ಲಿ ವಾಕ್ಯಗಳನ್ನು ಹಾಕುವುದರಿಂದ ನಮ್ ದೇವರಿಗೆ ಮಹಿಮೆ ಆಗುತ್ತೆ ಅಥವಾ ದೇವರನ್ನು ನಾವು ಕೊಂಡಾಡ್ತೀವಂತ ಅಲ್ಲ. ಆ ವಾಕ್ಯ ನಾನು ಎಷ್ಟು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀನಿ, ಗೌರವ ಕೊಡ್ತೀನಿ, ನಾನು ಎಷ್ಟು ಆ ವಾಕ್ಯವನ್ನು ಅನುಸರಿಸ್ತೀನಿ, ಆ ವಾಕ್ಯಕ್ಕೆ ವಿಧೇಯರಾಗ್ತೀನಿ, ಅದು ನಿಜವಾದ ಆರಾಧನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಇನ್ನೊಂದು ಅಂಶ ನೋಡಿ, 23ನೇ ವಾಕ್ಯದಲ್ಲಿ, ನಾನು ಈ ವಾಕ್ಯವನ್ನು ಈಗ ಗಮನಿಸ್ತಾ ಇದ್ದೇನೆ. ಅವಿಧೇಯತ್ವವು ನೋಡಿ, 23ನೇ ವಾಕ್ಯ, ಅದೇ 1 ಸಾಮ್ಯೇಲ 15:23 ನೋಡಿ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಅಬ್ಬಬ್ಬ. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ಸ್ವಲ್ಪ ಧ್ಯಾನಿಸುವ ಇದನ್ನು. ಯಾವಾಗ ದೇವರ ಮಾತನ್ನು ನಾವು ತಳ್ಳಿ ಬಿಡ್ತೇವೆ, ಅನುಸರಿಸುವುದಿಲ್ಲವೋ, ಅದಕ್ಕೆ ಅವಿಧೇಯತ್ವ ಅಂತ ಹೇಳ್ತೀವಿ. ಯಾವಾಗ ಅನುಸರಿಸದೇ ಇರ್ತೀವೋ ಅದು ಮಂತ್ರಗಳಾಗಿ, ತಂತ್ರಗಳಾಗಿ, ಕೆಟ್ಟದ್ದಾಗಿ ನಮ್ಮ ಜೀವಿತವನ್ನು ಹಾಳು ಮಾಡ್ತದೆ. ಅದರಷ್ಟೇ ಕೆಟ್ಟದ್ದಂತೆ. ಅದಕ್ಕೆ ನಾವು ನಮ್ಮ ಪ್ರಾರ್ಥನೆ ಎಷ್ಟು ಮಾಡಿದ್ರು ಅದು ಫಲಗೊಳ್ಳುವುದಿಲ್ಲ. ವಿಧೇಯತ್ವಕ್ಕಿಂತ ಶ್ರೇಷ್ಠವಾದದ್ದು ಇಡೀ ಬೈಬಲ್ ಅಲ್ಲಿ ಬೇರೆ ಯಾವುದೂ ಇಲ್ಲ. ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆತ್ಮದಿಂದ ಹೃದಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಾರ್ಥನೆಗಿಂತಲೂ, ನಮ್ಮ ಸ್ತುತಿ ಆರಾಧನೆಗಿಂತಲೂ ಶ್ರೇಷ್ಠವಾದದ್ದು ಆತನ ಆಜ್ಞೆಗೆ ವಿಧೇಯರಾಗಿ ನಡೆಯುವುದೇ ಶ್ರೇಷ್ಠವಾದದ್ದು. ಪುನಃ ಆವರ್ತಿಸ್ತೀನಿ,
ನಾವಿವತ್ತು ಪ್ರಾರ್ಥನೆ ಮಾಡುವುದಕ್ಕಿಂತಲೂ, ಚರ್ಚಿಗೆ ಹೋಗುವುದಕ್ಕಿಂತಲೂ, ಚರ್ಚಿನ ಎಲ್ಲಾ ಕಾರ್ಯಕ್ರಮ ಮಾಡುವುದಕ್ಕಿಂತಲೂ, ಅದೇ ನಾವು ಮನೆಯಲ್ಲಿದ್ದು ಸಹ ಕೇವಲ ವಾಕ್ಯವನ್ನು ಓದುವುದಕ್ಕಿಂತಲೂ, ಸ್ತುತಿ ಆರಾಧನೆ ಮಾಡುವುದಕ್ಕಿಂತಲೂ ಶ್ರೇಷ್ಠವಾದದ್ದು ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ಯಾರು ಕಾಣದೇ ಇರುವಂತ ಜೀವಿತದಲ್ಲಿ, ದೇವರು ಮಾತ್ರ ನೋಡುವಂತ ಜೀವಿತದಲ್ಲಿ, ಆತನಿಗೆ ಇಷ್ಟವುಳ್ಳ ರೀತಿಯಲ್ಲಿ ಆತನಿಗೆ ವಿಧೇಯನಾಗಿ ನಡೆಯುವುದೇ ಶ್ರೇಷ್ಠವಾದ ಆರಾಧನೆ. ಇದನ್ನು ಸ್ಟೇಟ್ಮೆಂಟ್ ಮಾಡ್ಕೊಳ್ಬಹುದು, ಬೇರೆ ಏನು ಮಾಡ್ಬೇಕಾಗಿಲ್ಲ. ಆಮೇಲೆ ಪ್ರಾರ್ಥನೆಯನ್ನು ಸಹ ಮಾಡಬೇಕಾಗಿಲ್ಲ. ಯಾಕೆ? ಯೇಸುವೇ ಹೇಳಿದ್ದಾರೆ ಏನು ಅಂತ, ನೀವು ಕೇಳುವುದಕ್ಕಿಂತ ಹೆಚ್ಚಾಗಿ, ನೀವು ಇಷ್ಟಪಡುವುದಕ್ಕಿಂತ ಹೆಚ್ಚಾಗಿ ಪರಲೋಕದಲ್ಲಿರುವ ತಂದೆಯು ನಿಮಗೆ ಏನೇನು ಬೇಕು ಎಂದು ತಿಳಿದುಕೊಂಡಿದ್ದಾನೆ. ಆಹಾ, ತನ್ನ ಮಕ್ಕಳು ತನ್ನನ್ನು ಪ್ರೀತಿಸಿ ತನ್ನ ಪ್ರೀತಿಯಲ್ಲಿ ಜೀವಿಸುವಾಗ ಆ ಪ್ರೀತಿಗೆ ಕರ್ತನು ಮೆಚ್ಚುಗೆ ಉಳ್ಳವನಾಗಿರುವಾಗ ನಮ್ಮನ್ನು ಆಶೀರ್ವದಿಸದೆ ಬಿಡುತ್ತಾನ? ಹೇಳಿ ಉತ್ತರ. ಥ್ಯಾಂಕ್ ಯು ಜೀಸಸ್. ನಮ್ಮ ಈ ಲೋಕದಲ್ಲಿ ನೋಡ್ಬೋದು, ಯಾವುದೇ ತಂದೆ ತಾಯಿಗಳು ತನ್ನ ಮಕ್ಕಳು ತಂದೆ ತಾಯಿಗಳಿಗೆ ಬಹುಮಾನ ಕೊಟ್ಟು, ಗೌರವ ಕೊಟ್ಟು, ಅವ್ರು ಹೇಳಿದಾಗೆ ಕೇಳಿ ಅವರಿಗೆ ವಿಧೇಯರಾಗಿ ನಡೆಯುವಾಗ ಆ ತಂದೆ ತಾಯಿಗಳ ಹೃದಯ ಮಕ್ಕಳಿಗೆ ಏನೇನ್ ಮಾಡಬೇಕು ಎಂಬುದಾಗಿ ಮಿಡುಕುತ್ತಾ ಇರುತ್ತದೆ, ಆಸೆ ಪಡ್ತಾ ಇರ್ತದೆ. ನನ್ನ ಮಕ್ಕಳಿಗೆ ಒಳ್ಳೇದು ಮಾಡಬೇಕು, ಒಳ್ಳೆ ಒಳ್ಳೆ ವಸ್ತುಗಳನ್ನು ತಂದು ಕೊಡ್ಬೇಕು, ಒಳ್ಳೆ ಒಳ್ಳೆ ಊಟಗಳನ್ನು ಅವ್ರಿಗೆ ಕೊಡಿಸ್ಬೇಕು, ಒಳ್ಳೆ ಬಟ್ಟೆಯನ್ನು ಕೊಡಿಸ್ಬೇಕು, ಅವ್ರು ಚೆನ್ನಾಗಿರ್ಲಿಕ್ಕೋಸ್ಕರ ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು, ಅವ್ರ ಬಗ್ಗೆ ಒಳ್ಳೇದನ್ನೇ ಆಸೆ ಪಡ್ತಾ ಇರ್ತದೆ. ಈ ಲೋಕದವರೇ ಇಷ್ಟು ಆಸೆ ಪಡುವಾಗ, ಮನುಷ್ಯನಾಗಿ ಇಷ್ಟು ಒಳ್ಳೇದನ್ನು ಯೋಚನೆ ಮಾಡುವಾಗ, ಪರಲೋಕದ ತಂದೆಗೆ ನಾವು ವಿಧೇಯರಾಗಿ ನಡೆಯುವಾಗ ಎಷ್ಟೊಂದು ಸಂತೋಷ ಅವ್ರು ಪಡ್ಲಿಕ್ಕಿಲ್ಲ. ಇಡೀ ಭೂಲೋಕವನ್ನೇ ಸೃಷ್ಟಿಸಿದಂತ ಆ ತಂದೆ ದೇವರಿಗೆ ನಮ್ಮ ಜೀವಿತವನ್ನು ಆಶೀರ್ವದಿಸಿ ಸುಂದರವನ್ನಾಗಿ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕು? ನಾನು ಅನೇಕರ ಜೀವಿತದಲ್ಲಿ ಆಶೀರ್ವಾದಗಳು ನೋಡುವಾಗ ಅದ್ಭುತ ಅನಿಸ್ತದೆ. ದೇವಾ, ನಿನಗೆ ಅಸಾಧ್ಯವಾದದ್ದು ಏನೂ ಇಲ್ಲ, ಚುಟುಕೆ ಹೊಡೆಯುವಷ್ಟರೊಳಗೆ ನೀನು ಅದ್ಭುತಗಳನ್ನು ಮಾಡ್ತೀಯ. ಅದ್ಭುತಗಳನ್ನು ಮಾಡ್ಲಿಕ್ಕೆ ನಿನ್ನನ್ನು ತಡೆಯೋರೇ ಸಹ ಯಾರು ಇಲ್ಲ. ಅಷ್ಟು ಈಸಿಯಾಗಿ ನೀನು ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಆಗ್ತಾ ಇಲ್ಲ. ಇವತ್ತು ನಮ್ಮ ಜೀವನದಲ್ಲಿ ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಯಾಕೆ? ಇದೇ ಉತ್ತರ, ಅವಿಧೇಯತ್ವ. ಯಾವತ್ತು ನಮ್ಮ ಜೀವಿತದಿಂದ ಈ ಅವಿಧೇಯತ್ವ ಹೊರಟೋಗ್ತದೋ, ಪೂರ್ಣವಾಗಿ ನಿರ್ಮೂಲವಾಗ್ತದೋ, ಆವತ್ತು ನೋಡಿ ದೇವರ ಕೃಪೆ ಮೇಲೆ ಕೃಪೆ ನಮ್ಮನ್ನು ಹಿಂಬಾಲಿಸಲಿಕ್ಕೆ ಆರಂಭಿಸ್ತದೆ. ನಾವು ಯೋಚನೆ ಮಾಡದ ಹಾಗೆ ನಮ್ಮ ಜೀವನದಲ್ಲಿ ಅದ್ಭುತಗಳು ಆಗ್ಲಿಕ್ಕೆ ಆರಂಭಿಸ್ತದೆ. ಪ್ರೈಸ್ ದಿ ಲಾರ್ಡ್. ನಾನು ಪುನಃ ಈ ವಾಕ್ಯಕ್ಕೆ ಹಿಂದಿರುಗುತ್ತೇನೆ. ಯೋಹಾನನ ಸುವಾರ್ತೆ 2ನೇ ಅಧ್ಯಾಯ. ಯೇಸು ಅವರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಹೇಳಿದ ಮಾತನ್ನು ಅವ್ರು ಕೇಳ್ತಾರೆ. ಹೌದಾ? ಅಲ್ಲಿ ಬೇರೆ ಏನು ಹೇಳ್ತಾ ಇಲ್ಲ. ಮುಂದೆ ನೋಡ್ಬೋದು. ಆಗ ಅವರಿಗೆ ಇನ್ನೊಂದು ಕೆಲಸವನ್ನು ಸಹ ಹೇಳ್ತಾರೆ. 2 ರೀತಿಯ ಆಜ್ಞೆಯನ್ನು ಕೊಡ್ತಾರೆ. ಒಂದು, ನೀರು ತುಂಬಬೇಕು. 2ನೇದು, ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪಾತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು. 2 ಆಜ್ಞೆ. ಒಂದು, ನೀರು ತುಂಬಿಸಿ. ಇನ್ನೊಂದು, ನೀರನ್ನು ತೋಡಿಕೊಂಡು ಹೋಗಿ ಯಾರಿಗೆ ಕೊಡ್ಬೇಕು ಅದನ್ನು ಕೊಡಿ. ಅವ್ರು ನೀರು ತುಂಬಿಸಿದ್ರು, ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ರು. ಅಷ್ಟೇ ಅವ್ರ ಕೆಲಸ, ಬೇರೆ ಏನು ಮಾಡಿಲ್ಲ ಅವ್ರು. ಶಿಷ್ಯರು ಹೇಳಿಲ್ಲ, ಕರ್ತನೆ ಇದು ನೀರಿದೆ, ಹೇಗ್ ಕೊಡ್ಬೋದು? ಹೇಳಿದ ಮಾತು ಕೇಳಿದ್ರೆ ಸಾಕು, ನೀರು ಆಟೋಮೆಟಿಕ್ ಆಗಿ ಆತನ ಮಹಿಮೆ ಅದರಲ್ಲಿ ಕಂಡು ಬರ್ತದೆ. ನೀರು ಕೊಡಿ ಅಂದ್ರೆ ನೀರು ಕೊಡ್ಬೇಕು, ನೀರು ತುಂಬಿಸಿ ಅಂದ್ರೆ ನೀರು ತುಂಬಿಸ್ಬೇಕು. ಅಷ್ಟೇ ನಮ್ ಕೆಲಸ. ಸಿಂಪಲ್ ವಿಷಯ. ಅಲ್ಲಿ ನಾವು ತಪ್ಪಿ ಹೋಗ್ತೀವಿ. ನೀರ್ ತುಂಬುದ್ರಿಂದ ಏನಾದ್ರೂ ಆಗ್ತದಾ? ನೀರ್ ಬೇರೆಯವ್ರಿಗೆ ಕೊಡೋದು ಹೇಗೆ ಸಾಧ್ಯ? ಅಯ್ಯೋ, ಅಲ್ಲಿ ನೀರನ್ನು ಕೊಡುವಾಗ ಅವರು ನಮ್ಮನ್ನು ಹೀಯಾಳಿಸಿದ್ರೆ ಅಲ್ಲೇ ನಂಬಿಕೆ ಪರೀಕ್ಷೆ ಆಗ್ತದೆ. ನೀರ್ ತುಂಬಿದ್ದು ಓಕೆ, ಅದ್ ತೆಗೆದುಕೊಂಡು ಹೋಗಿ ಪಾರುಪಾತ್ಯನಿಗೆ ಕೊಡು ಅಂತ ಹೇಳಿದಾಗ
ಅಲ್ಲಿ ಆಶ್ಚರ್ಯ ಅವರಿಗೆ. ಅಯ್ಯೋ, ನೀರು ಹೇಗೆ ಕೊಡುವುದು? ನೀರು ಕೊಟ್ರೆ ಅವ್ರು ಏನಂತಾರೆ? ಇದ್ಯಾಕೊಂಡು ತೆಗೆದುಕೊಂಡು ಬರ್ತಾ ಇದ್ದೀರಾ? ನೀರು ಆಲ್ರೆಡಿ ನಮಗೆ ಕೊಟ್ಟೆ ಆಯಿತು. ನಾವು ದ್ರಾಕ್ಷಾರಸ ಕುಡಿತಿರುವಾಗ ದ್ರಾಕ್ಷಾರಸದ ಬದಲಿಗೆ ನೀವು ಮತ್ತೆ ಪುನಃ ನೀರು ಯಾಕೆ ತಂದು ಕೊಡ್ತಾ ಇದ್ದಾರೆ ಅಂತ ಅವ್ರು ಕೇಳಿದ್ರೆ, ಆದ್ರೆ ಶಿಷ್ಯರು ಒಂದೇ ಒಂದು ಮಾತಾಡಿಲ್ಲ, ಯೇಸುವನ್ನು ನಂಬಿದ್ರು. ಏನು ಅಂತ? ನೀರು ಕೊಡು ಅಂತ ಹೇಳಿದ್ರು, ನೀರು ಕೊಟ್ಟು ಬಂದ್ರು. ಮುಂದೆ ನಮಗೆ ಗೊತ್ತುಂಟು ಏನು ಆಯ್ತು ಅಂತ. ದ್ರಾಕ್ಷಾರಸವಾದ ಆ ನೀರನ್ನು ರುಚಿ ನೋಡಿದಾಗ, ಯಾರು ಕುಡಿದವರು ರುಚಿ ನೋಡಿದಾಗ ಮದಲಿಂಗನನ್ನು ಕರೆದು, ಎಲ್ಲರೂ ಒಳ್ಳೆ ದ್ರಾಕ್ಷಾರಸ ಮೊದಲು ಕೊಟ್ಟು ಸ್ವಲ್ಪ ಹುಳಿಯಾದ ದ್ರಾಕ್ಷಾರಸವನ್ನು ಆಮೇಲೆ ಕೊಡ್ತಾರೆ, ಆದ್ರೆ ನೀನು ಒಳ್ಳೆ ದ್ರಾಕ್ಷಾರಸವನ್ನು ಆಮೇಲೆ ಯಾಕೆ ಕೊಡ್ತಾ ಇದೀಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ನೀರು ದ್ರಾಕ್ಷಾರಸವಾಗಿ ಹೋಯ್ತು. ಅದ್ಭುತ, ಸೋ ಪವರ್ಫುಲ್. ಏನು ಇಲ್ಲ ಇಲ್ಲಿ. ಏನು ಹೇಳಿದ್ರೆ ಮಾತನ್ನು ಕೇಳಿ ಅಷ್ಟೇ, ನಾನು ಹೇಳಿದಾಗೆ ಮಾಡಿ. ಮರಿಯಳು ಹಾಗೆ ಹೇಳಿದ್ಲು, ಹೋಗ್ಯಪ್ಪ, ಕರ್ತನ್ ಏನ್ ಹೇಳ್ತಾರೆ, ಯೇಸು ಏನ್ ಹೇಳ್ತಾರೆ ಅಷ್ಟು ನೀವು ಮಾಡಿ, ಆಮೇಲೆ ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದೆ. ಅದೇ ರೀತಿ ಶಿಷ್ಯರು ಮರಿಯಲು ಹೇಳಿದ ಹಾಗೆ ಯೇಸು ಏನ್ ಹೇಳ್ತಾರೋ, ನೀರ್ ತುಂಬಿಸಂದ್ರು ತುಂಬಿಸಿದ್ರು, ನೀರ್ ತೆಗೆದುಕೊಂಡು ಹೋಗಿ ಅಂದ್ರು ಕೊಟ್ರು ಅಷ್ಟೇ. ಆಮೇಲೆ ದೇವರ ಮಹಿಮೆಯಲ್ಲಿ ಪ್ರಕಟವಾಗಿದ್ದನ್ನು ನಾವು ನೋಡಬಹುದು. ನೋಡಿ, 11ನೇ ವಾಕ್ಯಕ್ಕೆ ಬರೋಣ. ಅದ್ಭುತ ಇಲ್ಲಿದೆ. ಯೇಸು, 11ನೇ ವಾಕ್ಯ ಓದಿ. ಯೇಸು ಓದಿ. ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. ತನ್ನ ಮಹಿಮೆಯನ್ನು ಸಾಕು. ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲೀಲಿಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದರು. ಸೂಚಕ ಕಾರ್ಯಗಳು ನಡೆಯುವಾಗ ದೇವರ ಮಹಿಮೆಯಲ್ಲಿ ಪ್ರಕಟವಾಗ್ತದೆ. ಇಲ್ಲಿ ನಾವು ನೋಡಬಹುದು, ಇಲ್ಲಿ ದೇವರ ಮಹಿಮೆ ಹೇಗೆ ಪ್ರಕಟವಾಯಿತು ಅಂತ. ಹೇಗೆ ಪ್ರಕಟವಾಯಿತು? ಮರಿಯಳು ಕೇಳಿದ ಪ್ರಶ್ನೆಗೆ ಅಥವಾ ಪ್ರಾರ್ಥನೆಗೆ ಉತ್ತರ ಕೊಡ್ಬೇಕಾಗಿತ್ತಲ್ವಾ? ಎಷ್ಟು ಹೇಳಿದ್ರು ಇಲ್ಲ, ಸಮಯವಾಗಿಲ್ಲ. ಅದಕ್ಕೊಂದು ಸಿಸ್ಟಮ್ ಇದೆ ನೋಡಿ. ಈ ಭೂಮಿಯಲ್ಲಿ ನಡೆಯುವಂತ ಪ್ರತಿಯೊಂದು ಕಾರ್ಯದ ಹಿಂದೆ ಒಂದು ಪ್ರೋಗ್ರೆಸ್ ಇದೆ, ಹೌದಲ್ವಾ? ನಾವು ಮಾತಾಡೋದು, ನಾವು ಹಿಡಿದುಕೊಳ್ಳುವಂತ ನಮ್ಮ ಫೋನ್, ನಮ್ಮ ಇಯರ್ಫೋನ್, ಈ ನಮ್ಮ ಇಂಟರ್ನೆಟ್ ಎಲ್ಲ ರೆಡಿ ಆಗ್ಲಿಕ್ಕೆ ಹಿಂದೆ ಒಂದು ಪ್ರೊಸೆಸ್ ಇದೆ. ಈ ಪ್ರೋಸೆಸ್ ಆಗಿನೇ ಇವತ್ತು ಇಲ್ಲಿ ಮಟ್ಟಕ್ಕೆ ಅಪ್ಡೇಟ್ ಆಗಿ ಒಳ್ಳೆ ಮೊಬೈಲ್ ಫೋನ್, ಇಯರ್ಫೋನ್, ಇಂಟರ್ನೆಟ್ ಸಿಸ್ಟಮ್ ಎಲ್ಲ ರೆಡಿಯಾಗಿ ನಮ್ಮ ಕೈಯಲ್ಲಿ ಬಂದಿದೆ. ಇದು ಒಂದೇ ದಿನದಲ್ಲಿ ಆದ್ದಲ್ಲ, ಒಂದು ಪ್ರೊಸೆಸ್ ಇದೆ. ಯೇಸು ಹೇಳ್ತಾ ಇದ್ದಾರೆ, ಇವತ್ತು ನಮಗೆ ಇದಕ್ಕೊಂದು ಪ್ರೊಸೆಸ್ ಇದೆ, ಸಿಸ್ಟಮ್ಯಾಟಿಕ್ ಇದೆ. ಸುಮ್ಮನೆ ಹಾಗೆ ಆಗುವುದಿಲ್ಲ. ನಮ್ಮ ಜೀವನದಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ಇಟ್ಕೊಂಡ್ರೆ ಅದ್ಭುತಗಳ ಸುರಿಮಳೆ ನಾವು ನೋಡ್ಬೋದು. ನಮ್ಮ ಜೀವಿತವನ್ನು ಸುಮ್ಮನೆ ನಮಗೆ ಇಷ್ಟ ಬಂದ ಹಾಗೆ ಸ್ವಲ್ಪ ಹೊತ್ತು ದೇವರ ರಾಜ್ಯದಲ್ಲಿ, ಇನ್ನು ಸ್ವಲ್ಪ ಹೊತ್ತು ಲೋಕದಲ್ಲಿ, ಎರಡೂ ಕಡೆ ಇದ್ರೆ ದಟ್ ವಿಲ್ ಬಿ ವೆರಿ ಡೇಂಜರಸ್. ಮೆಸ್ ಆಗಿ ಹೋಗ್ತದೆ. ಪೂರ್ಣವಾಗಿ, ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಆತ್ಮದಿಂದ ಆತನ ರಾಜ್ಯದಲ್ಲಿ ನಾವು ಇಲ್ಲಿ ಇರಬೇಕು. ಅಂದ್ರೆ ಆತನನ್ನು ಪ್ರೀತಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ಆವಾಗ ಆತನು ನಡೆಸುವ ರೀತಿ ಅದ್ಭುತ. ಏನಪ್ಪಾ, ನೀರು ತುಂಬಿಸ್ಬೇಕಾ? ಆಯ್ತು ಸ್ವಾಮಿ, ನಾನು ತುಂಬಿಸ್ತೀನಿ. ನೀರು ತೋಡಿಕೊಂಡು ಹೋಗಿ ಕೊಡ್ಬೇಕಾ? ಆಯ್ತು, ನಾನು ತೋಡಿಕೊಂಡು ಹೋಗಿ ಕೊಡ್ತೀನಿ. ಮತ್ತೆ ಪ್ರಶ್ನೆ ಇಲ್ಲ. ಬಾಕಿ ಏನ್ ಮಾಡ್ಬೇಕು ಆತನಿಗೆ ಗೊತ್ತಿದೆ. ಅದು ತನ್ನಷ್ಟಕ್ಕೆ ಅದು ಆಗ್ಬಿಡ್ತದೆ. ಅದ್ಭುತ ನೋಡಿ. ಅಲ್ಲಿ ಯೇಸು ಪ್ರಾರ್ಥನೆ ಮಾಡಿದ್ದು ಕಾಣಿಸ್ತಾ ಇಲ್ಲ. ನೀರನ್ನು ತುಂಬಿಸಿದ್ರು, ತೋಡ್ಕೊಂಡ್ರು, ಹೋಗಿ ಕೊಡ್ತಾ ಇರುವ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಅದ್ಭುತ ಆಗಿ ಹೋಯ್ತು. ಅದೇ ರೀತಿ ಇವತ್ತು ಯೇಸು ಹೇಳಿದ ಆಜ್ಞೆಗಳನ್ನು ನಾವು ಒಂದೊಂದಾಗಿ ಪಾಲಿಸ್ತಾ ಇರ್ಬೇಕಾದ್ರೆ, ಪರರನ್ನು ಕ್ಷಮಿಸಿ ಅಂದಾಗ ಅಲ್ಲಿ ಅದ್ಭುತಗಳು ನಡೀತಾ ಇರುತ್ತೆ. ಪ್ರೀತಿಸು ಅಂತ ಹೇಳಿದಾಗ ನಾವು ಪ್ರೀತಿಸ್ತಾ ಇರ್ಬೇಕಾದ್ರೆ ಅಲ್ಲಿ ಅದ್ಭುತಗಳು ನಡೀತಾ ಇರ್ತದೆ. ಕರುಣೆ ತೋರಿಸ್ತಾ ಇರುವಾಗ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೀತಾ ಇರ್ತದೆ. ಒಂದೊಂದೇ ವಾಕ್ಯಗಳನ್ನು ಪಾಲಿಸ್ತಾ ಇರ್ಬೇಕಾದ್ರೆ ಅಲ್ಲಿ ಅದ್ಭುತಗಳು ನಡೀತಾ ಇರ್ತದೆ.
ನಮ್ಮ ನಾಲ್ಗೆಯನ್ನು ನಾವು ಕಾಪಾಡಿಕೊಳ್ತಾ ಇರುವಾಗ ನಮ್ಮ ಜೀವಿತವೇ ಅದು ಆಶೀರ್ವದಿಸಲ್ಪಡ್ತದೆ. ಅದ್ಭುತಗಳ ಹಿಂದೆ ಇರುವ ರಹಸ್ಯ ವಿಧೇಯತ್ವ. ಇವತ್ತು ಸೈತಾನನು ಏನ್ ಮಾಡಿದಂದ್ರೆ, ಅದ್ಭುತಗಳು ನಡಿಬೇಕಾದ್ರೆ ಬೇರೇನೇ ರೀತಿಯಾದಂತ ಒಂದು ಭ್ರಮೆಯನ್ನು ಕ್ರಿಸ್ತಿಯ ಮಂಡಲದಲ್ಲಿ ಹುಟ್ಟಿಸ್ಬಿಟ್ಟಿದ್ದಾನೆ. ನೋ, ಒಂದೇ ರೂಟ್, ವಿಧೇಯತ್ವ. ಇವತ್ತಿನ ಈ ಸಂದೇಶದ ಭಾಗದಲ್ಲಿ ನಾವು ನೋಡಬಹುದು, ಯೇಸು ಹೇಳಿದ ಮಾತನ್ನು ಪ್ರೀತಿಯಿಂದ ಸಂತೋಷವುಳ್ಳವರಾಗಿ ನೆರವೇರಿಸಿದಾಗ ಅದ್ಭುತಗಳು ನಾವು ಯೋಚನೆ ಮಾಡುವುದಕ್ಕಿಂತಲೂ, ನಾವು ಕೇಳುವುದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಮುಂದೆ ಕಾಣಲಿಕ್ಕೆ ಸಿಗ್ತದೆ. ಯೇಸು ಸೂಚಕ ಕಾರ್ಯ ಮಾಡಿದ ಕೂಡಲೇ ಯೇಸು ದೇವರ ಮಹಿಮೆಯನ್ನು ಅಲ್ಲಿ ತೋರ್ಪಡಿಸಿದ್ರು. ನೋಡಿ, ಜೀವನದಲ್ಲಿ ಸೂಚಕ ಕಾರ್ಯಗಳು ಆಗ್ತಾ ಇರ್ಬೇಕು. ಎಷ್ಟು ಸೂಚಕ ಕಾರ್ಯಗಳು ಆಗ್ತಾ ಇರ್ತದೋ ಅಷ್ಟು ನಮ್ಮ ಜೀವನದಲ್ಲಿ ಒಂದು ಹೊಸ ಹುರುಪು, ಒಂದು ಹೊಸ ಉತ್ಸಾಹ ನಾವು ಪದೇ ಪದೇ ಅನುಭವಿಸ್ಲಿಕ್ಕೆ ಸಿಗ್ತದೆ. ಸಂತೋಷ ಆಗ್ತದೆ, ಖುಷಿ ಆಗ್ತದೆ. ನೋಡಿ, ನಮ್ಮ ಜೀವಿತ ಮಾತ್ರ ಅಲ್ಲ, ನಮ್ಮ ಮನೆಯವರ, ಕುಟುಂಬದವರಲ್ಲಿ, ಮತ್ತೆ ನೆರೆಯವರಲ್ಲಿ, ನಮ್ಮ ಆತ್ಮೀಯ ಮಿತ್ರರಲ್ಲಿ, ಮತ್ತೆ ನಮ್ಮ ಪಕ್ಕದವರ ಮನೆಯಲ್ಲಿ, ಅಥವಾ ನಮ್ಮ ಸ್ನೇಹಿತರ ಜೀವನದಲ್ಲಿ, ಅಥವಾ ಯಾರಾದ್ರೂ ನಮಗೆ ಫೋನ್ ಮಾಡಿ ಪ್ರೇಯರ್ ಮಾಡಿ ಬ್ರದರ್ ಅಂತ ಹೇಳಿದಾಗ ಅವರ ಜೀವಿತದಲ್ಲಿ ಈ ಅದ್ಭುತದ ಸೂಚಕ ಕಾರ್ಯಗಳು ನಡೆಯುವಾಗ ದೇವರ ಮಹಿಮೆ ಅಲ್ವಾ ಅದು? ಅವ್ರ ದೇವ್ರನ್ನ ಕೊಂಡಾಡ್ತಾರೆ. ಹೌದು, ನಿಮ್ಮ ದೇವ್ರು ನಮ್ಮನ್ನು ಕಾಪಾಡಿದ್ದಾರೆ, ಅದ್ಭುತ ಮಾಡಿದ್ದಾರೆ ಅಂತ ದೇವರ ಮಹಿಮೆಯನ್ನೇ ವರ್ಣಿಸ್ತಾರೆ ಅವರು. ಪ್ರೈಸ್ ದಿ ಲಾರ್ಡ್. ನಾನು ಮೊನ್ನೆ ಒಬ್ಬರ ಮನೆಯಲ್ಲಿ ಪ್ರಾರ್ಥನೆಗೆ ಹೋಗಿದ್ದೆ. ನಾನು ಅವರಿಗೆ ಸಂದೇಶ ಕೊಟ್ಟೆ ಒಂದು 20 minutes. ಬಟ್ ಆಮೇಲೆ ಅವರು ಯಾವುದೋ ಒಂದು ಸಾಕ್ಷಿ ಹೇಳ್ತಿರ್ಬೇಕಾದ್ರೆ ನನಗೆ ಆಶ್ಚರ್ಯ. ಅದು ನನ್ನ ಹೃದಯಕ್ಕೆ, ನನ್ನ ಆತ್ಮಕ್ಕೆ ತುಂಬಾ ಪವರ್ ಕೊಟ್ಟಾಗೆ ಆಯ್ತು. ಅವ್ರು ಹೇಳ್ತಾ ಇದ್ರು, ಯಾವುದೋ ಒಂದು ಬ್ರದರ್ ಇದ್ರಂತೆ, ಅವ್ರ ಜೀವಿತದಲ್ಲಿ ಕಂಡಂತ, ಅನುಭವಿಸಿದಂತ ಒಂದು ಸಂಗತಿ. ಯಾವುದೋ ಒಂದು ಕ್ರಿಸ್ತಿಯ ಸಹೋದರ, ಆ ಸಹೋದರನ ಮಗು, ಚಿಕ್ಕ ವಯಸ್ಸಿರುವ ಮಗು 3ನೇ ಮಹಡಿಯಿಂದ ಕೆಳಗೆ ಬಿದ್ದು ಇವರು ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋದಾಗ ಹಾಸ್ಪಿಟಲ್ ಅಲ್ಲಿ ಡಿಕ್ಲೇರ್ ಮಾಡಿದ್ರು ಆ ಮಗು ಸತ್ತು ಹೋಯ್ತು ಅಂತ, ಪೂರ್ಣವಾಗಿ ಡೆಡ್ ಆಯ್ತು ಅಂತ ಹೇಳಿದ್ರು, ಬರೆದು ಕೊಟ್ರು. ಆದ್ರೆ ಈ ಸಹೋದರ ಅದನ್ನ ನಂಬ್ತಾ ಇಲ್ಲ, ಈ ಮಗುನ್ ತೀರಿ ಹೋಗಿಲ್ಲ, ಬಾಡಿಯನ್ನು ಮಲಗಿಸಿಟ್ಟಂತ ಆ ರೂಮ್ ಅಲ್ಲಿ ಇದ್ಕೊಂಡು ಕಂಟಿನ್ಯೂಸ್ ಆಗಿ ಯೇಸುವಿನ ನಾಮದಲ್ಲಿ ಮಗು ಎದ್ದೇಳಲಿ, ಯೇಸುವಿನ ನಾಮದಲ್ಲಿ ಮರಣವು ದೂರವಾಗಲಿ, ಯೇಸುವಿನ ನಾಮದಲ್ಲಿ ಈ ಮಗು ಜೀವಂತವಾಗಲಿ, ಹಲ್ಲೆಲೂಯಾ ಅಂತ ಕೂಗಿ 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 ಸುಮಾರು 3/4 ತಾಸು ಪ್ರಾರ್ಥನೆ ಮಾಡ್ತಿದ್ದಾರೆ. ಎಲ್ಲರೂ ಹಿಡಿತಾ ಇದ್ದಾರೆ, ಬನ್ನಿ ಬ್ರದರ್ ಹೊರಗೆ ಅಂತ. ಇಲ್ಲ, ಅವ್ರು ಬಿಡ್ತಾ ಇಲ್ಲ, ಹಠ ಮಾಡ್ತಾ ಇದಾರೆ. ಅವ್ರ ಹತ್ರ, ಡಾಕ್ಟರ್ ಹತ್ರ ಹೇಳ್ತಾ ಇದ್ರಂತೆ, ನನಗೆ ಬೇರೆ ಹಾಸ್ಪಿಟಲ್ ಅಲ್ಲಿ ರೀಕನ್ಫರ್ಮಿಗೋಸ್ಕರ ಬರ್ದು ಕೊಡಿ ಅಂತ. ಅವ್ರಿಲ್ಲಿ ಡೆತ್ ಡಿಕ್ಲೇರ್ ಮಾಡಿದ್ದಾರೆ. ಆದ್ರೆ ಅವ್ರು ಏನ್ ಮಾಡಿದ್ರು, ಅವರ ಹಠ ಮಾಡಿದ್ದಗೋಸ್ಕರ ಡಾಕ್ಟರ್ ಇನ್ನೊಂದು ಹಾಸ್ಪಿಟ್ಲಿಗೆ ರೀಕನ್ಫರ್ಮಿಗೋಸ್ಕರ ಬರೆದು ಕೊಡ್ತಾರೆ. ಆಮೇಲೆ ಅವರು ಆ ಮಗುವನ್ನ ಆಂಬ್ಯುಲೆನ್ಸ್ ಅಲ್ಲಿ ಹಾಕಿ ಬೇರೆ ಹಾಸ್ಪಿಟ್ಲಿಗೆ ಕೊಂಡೊಯ್ತಾ ಇರುವಂತ ಸಂದರ್ಭದಲ್ಲಿ ಇವರು ಪ್ರಾರ್ಥನೆ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ. ಮಗು ಡೆಡ್ ಆಗಿದೆ, ಡಾಕ್ಟರ್ ಬರೆದು ಕೊಟ್ಟಾಯ್ತು, ಎಲ್ಲ ಸಮಾಧಾನ ಪಡಿಸ್ತಾ ಇದ್ದಾರೆ. ಇವ್ರು ಇಲ್ಲ, ಯೇಸುವಿನ ನಾಮದಲ್ಲಿ ಈ ಮಗು ಜೀವಂತವಾಗಲಿ, ಯೇಸುವಿನ ನಾಮದಲ್ಲಿ ಮಗುಗೆ ಉಸಿರು ಬರಲಿ. ಮಗುಗೆ ತಲೆಗೆ ಪೆಟ್ಟಾಗಿದೆ, 3ನೇ ಮಹಡಿಯಿಂದ ಬಿದ್ದಿದೆ, ಬ್ಲಡ್ ಕಾಟ್ ಆಗಿ ಡೆತ್ ಆಗಿದೆ ಅಂತ ಬರೆದು ಕೊಟ್ಟಾಯ್ತು. ಆದ್ರೆ ಇವರು ಕಂಟಿನ್ಯೂಸ್ ಆಗಿ ಪ್ರೇಯರ್ ಮಾಡ್ತಾನೆ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಗಾಡಿಯಲ್ಲಿ ಹೋಗ್ತಾ ಇರುವಾಗ ಮಗು ಎದ್ದು ಕೂತ್ಕೊಂಡು, ಅಪ್ಪ ನೀರು ಕೊಡು ಕುಡಿಲಿಕ್ಕೆ ಅಂತ ಹೇಳ್ತಾರೆ. ನಾನು ತಕ್ಷಣ ನನಗೆ ಹೇಳ್ತಿದ್ದಂತ ಬ್ರದರ್ ಹತ್ರ ಕೇಳಿದೆ, ಬ್ರದರ್ ಆ ಮಗು ಇವತ್ತು ಹೇಗಿದೆ ಅಂತ. ಎಷ್ಟೋ ಸ್ಟ್ಯಾಂಡರ್ಡ್ ಹೇಳಿದ್ರು, ಕಾಲೇಜು 10th ಸ್ಟ್ಯಾಂಡರ್ಡ್, ನನ್ಗೆ ಗೊತ್ತಿಲ್ಲ, ನೆನಪಿಲ್ಲ. ಚೆನ್ನಾಗಿದ್ದಾಳೆ ಮಗು, ದೊಡ್ಡವಳಾಗಿದ್ದಾಳೆ. ಇದು ದೇವರ ಮಹಿಮೆ. ಪ್ರೈಸ್ ದಿ ಲಾರ್ಡ್. ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯುವನು ಎಂದಿಗೂ ಅಪಮಾನಕ್ಕೆ ಗುರಿಯಾಗುವುದೇ ಇಲ್ಲ. ಇದು ಆತನ ವಾಗ್ದಾನ, ಮರಿಬೇಡಿ. ಬೇರೆ ಯಾವುದೇ ರೂಟ್ ಇಲ್ಲ, ಒಂದೇ ರೂಟ್, ವಿಧೇಯತ್ವ. ದಿಸ್ ಇಸ್ ದ ಅಲ್ಟಿಮೇಟ್ ಪರ್ಪಸ್ ಆಫ್ ದ ಲಾರ್ಡ್. ಇದು ಇಡೀ ಲೋಕಕ್ಕೆ
ದೇವರ ಉದ್ದೇಶದಲ್ಲಿ, ದೇವರ ಯೋಜನೆಯಲ್ಲಿರುವಂತ ನಂಬರ್ 1 ಪಾಯಿಂಟ್ ಇಸ್ ದಿಸ್, ಏನದು? ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯುವುದೇ. ಒಂದು ವಾಕ್ಯವನ್ನು ನಾವು ಓದುವ. ಎಕ್ಲೆಸಿಯಾಸ್ಟಿಕ್ 12, ಪ್ರಸಂಗಿ 12. ನಾನು ಯಾವಾಗ ಅನೇಕ ಸಲ ನಿಮ್ಗೆ ತೋರಿಸಿರ್ಬೇಕು ಈ ವಾಕ್ಯ. ಹದಿಮೂರನೇ ವಾಕ್ಯ. ಪ್ರಸಂಗಿ 12:13. ಇಂಗ್ಲಿಷಲ್ಲೂ ಓದಿ ಅದನ್ನ. ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳುವ ಮನುಷ್ಯರೆಲ್ಲರ ಕರ್ತವ್ಯವು ಇದೆ. ಇಂಗ್ಲಿಷಲ್ಲಿ ಇನ್ನೂ ಚೆನ್ನಾಗಿದೆ ಟ್ರಾನ್ಸ್ಲೇಷನ್. ಲೆಟ್ ಅಸ್ ಹಿಯರ್ the conclusion of the whole matter. Fear God and keep his commandments, for this is man's all. ಮನುಷ್ಯರೆಲ್ಲರ ಕರ್ತವ್ಯ, ಅಲ್ಟಿಮೇಟ್ ಆಗಿ ಏನು ಇಲ್ಲೇನ್ ಬರೆದಿದೆ? ಎಲ್ಲವೂ ತೀರಿತು, ಎಲ್ಲವೂ ಮುಗಿಯಿತು. ಮನುಷ್ಯರೆಲ್ಲರ ಕೊನೆಯ ಕರ್ತವ್ಯ ಅಂದ್ರೆ ಅಲ್ಟಿಮೇಟ್ ಕನ್ಕ್ಲೂಷನ್, ಕೊನೆಯದಾಗಿ ನೋಡಿ. ಈ ಅಧ್ಯಾಯ ಮುಗೀತದೆ, ಲಾಸ್ಟ್ ಅಧ್ಯಾಯ ಇದು. ಪ್ರಸಂಗ ಹೇಳ್ತಾ ಇರೋದು ಜ್ಞಾನದಿಂದ ತುಂಬಿದಂತ ಪುಸ್ತಕ ಇದು. ಕೊನೆಯ ಅಧ್ಯಾಯದ ಕೊನೆಯ ಭಾಗದಲ್ಲಿ ಹೇಳ್ತಾ ಇದ್ದಾನೆ, ಮನುಷ್ಯರೆಲ್ಲರ ಅಂತಿಮವಾದ ನಿರ್ಣಯ ಅಂತ ಹೇಳ್ಬೋದು, ಕರ್ತವ್ಯ ಅಂತ ಹೇಳ್ಬೋದು, ಅಂತಿಮವಾದಂತ ಏನದು? ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಮನುಷ್ಯರೆಲ್ಲರ ಅಂತಿಮ ಕರ್ತವ್ಯವಾಗಿದೆ. Praise the Lord. ಇದು ಪವರ್ಫುಲ್, ಸೋ ಪವರ್ಫುಲ್. ಇದರಲ್ಲಿಯೇ ದೇವರ ಮಹಿಮೆ ಪ್ರಕಟವಾಗ್ತದೆ. ನೋಡಿ, ಎಲ್ಲೆಲ್ಲಿ ಸೂಚಕ ಕಾರ್ಯಗಳು ನಡೀತದೆ ಅಂತ ಹೇಳಿದ್ರೆ ದೇವರ ಚಿತ್ತ ಅಲ್ಲಿ ಪ್ರಕಟವಾಗ್ತಾ ಇದೆ ಅಂತ ಅರ್ಥ. ನಮ್ಮ ಜೀವನದಲ್ಲಿ ನಾವು ಎಷ್ಟು ದೇವರ ಚಿತ್ತವನ್ನು ಕೈಗೊಂಡು ನಡೀತಾ ಇರ್ತೀವಿ, ಅಷ್ಟು ಸೂಚಕ ಕಾರ್ಯಗಳು ನಮ್ಮ ಜೀವಿತದ, ನಮ್ಮ ದಿನನಿತ್ಯದಲ್ಲಿ ಕಂಡು ಬರ್ಲಿಕ್ಕೆ ಆರಂಭವಾಗ್ತದೆ. ಎಲ್ಲಿ ಸೂಚಕ ಕಾರ್ಯಗಳು ಕಂಡು ಬರ್ಲಿಕ್ಕೆ ಆರಂಭವಾಗ್ತದೋ ಅಲ್ಲಿ ದೇವರ ಮಹಿಮೆ ಪ್ರಕಟವಾಗ್ಲಿಕ್ಕೆ ಆರಂಭವಾಗ್ತದೆ. ಯಾವಾಗ ದೇವರ ಮಹಿಮೆ ಸೂಚಕ ಕಾರ್ಯಗಳ ಮೂಲಕ ಪ್ರಕಟವಾಗ್ತದೋ ಅಲ್ಲಿ ನಂಬಿಕೆಯು ಹುಟ್ಟಲಿಕ್ಕೆ ಆರಂಭ ಆಗ್ತದೆ. ನೋಡಿ, ಇಲ್ಲಿ ನೋಡಿ, ಈ ಸೂಚಕ ಕಾರ್ಯವನ್ನು ಗಲೀಲಿಯ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು ಅಂತ ಬರೆದಿದೆ. ನೋಡಿ, ಎಷ್ಟು ಅದ್ಭುತಗಳು ನಮ್ಮ ಜೀವನದಲ್ಲಿ ನಡೀತಾ ಇರ್ತದೋ ಆವಾಗ ನಮ್ಮೆಲ್ಲರ ಹೃದಯದಲ್ಲಿ, ನಮ್ಮ ಆತ್ಮದಲ್ಲಿ ನಂಬಿಕೆ ಇನ್ನಷ್ಟು ಹೆಚ್ಚಾಗ್ಲಿಕ್ಕೆ ಆರಂಭವಾಗ್ತದೆ. ಅದಕ್ಕೋಸ್ಕರ ಸೂಚಕ ಕಾರ್ಯಗಳು ನಡಿಬೇಕು. ಸೂಚಕ ಕಾರ್ಯಗಳು ನಡೆಯುವುದೇ ಆತನ ಮಹಿಮೆಯನ್ನು ತೋರ್ಪಡಿಸ್ಲಿಕ್ಕೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಖಂಡಿತವಾಗಿ ನಮ್ಮ ಜೀವನದಲ್ಲಿ ಆಶೀರ್ವಾದ ಉಂಟಾಗ್ತದೆ, ಒಳ್ಳೆಯದು ಉಂಟಾಗ್ತದೆ. ಅದಕ್ಕಿಂತ ಹೆಚ್ಚಾಗಿ ಸೂಚಕ ಕಾರ್ಯ ಆಗುವುದರಿಂದ ದೇವರಿಗೆ ಮಹಿಮೆ ಆಗ್ತದೆ. ಲಾಜರಸನು 4ನೇ ದಿನದ ನಂತರ ಮರಣದಿಂದ ಪುನರುತ್ಥಾನ ಆದನು. ಅದರಿಂದ ಏನಾಯ್ತು? ದೇವರಿಗೆ ಮಹಿಮೆ ಆಯ್ತು. ಯೇಸು ಹೇಳಿದ್ರು, ನೀನ್ ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುತ್ತೀಯ. ನಿನ್ನ ತಮ್ಮ ಏನೋ ಜೀವಂತವಾಗ್ತಾನೆ ಸರಿ, ಅದಕ್ಕಿಂತ ಹೆಚ್ಚಾಗಿ ದೇವರಿಗೆ ಮಹಿಮೆ ಆಗ್ತದೆ. ನೋಡಿ, ನಮ್ಮ ಜೀವನದಲ್ಲಿ ಅದ್ಭುತವಾದ್ರೆ ಮೊದಲನೇದಾಗಿ ನಡೆಯುವುದು ದೇವರಿಗೆ ಮಹಿಮೆ, ಆಮೇಲೆ ನಮ್ಮ ಜೀವಿತದಲ್ಲಿ ಆಶೀರ್ವಾದ. ಅದಕ್ಕೋಸ್ಕರ ಸೂಚಕ ಕಾರ್ಯ ನಮ್ಮ ಜೀವಿತದ ಸ್ವಾರ್ಥಕ್ಕೋಸ್ಕರ ಅಲ್ಲ, ಮೊದಲನೇದಾಗಿ ದೇವರಿಗೆ ಮಹಿಮೆ ಆಗ್ಬೇಕು. ಇಂಥ ಒಂದು ಉದ್ದೇಶದೊಂದಿಗೆ, ಒಂದು ಒಳ್ಳೆ ಇಂಟೆನ್ಷನ್ ಒಂದಿಗೆ, ದೇವರೇ ನಿನಗೆ ಮಹಿಮೆ ಆಗೋದಕ್ಕೋಸ್ಕರ ನನ್ನ ಜೀವನದಲ್ಲಿ ಅದ್ಭುತ ಮಾಡು ಅಂತ ಒಂದು ಹೃದಯದಿಂದ ಪ್ರಾರ್ಥನೆಯೊಂದಿಗೆ ನಾವು ಮುಂದೆ ಸರಿಯುವಾಗ ಖಂಡಿತ ದೇವರು ಅದ್ಭುತ ಮಾಡ್ತಾರೆ. ಅದ್ರ ಜೊತೆಗೆ ಏನ್ ಬೇಕು? ವಿಧೇಯತ್ವದಲ್ಲಿ ನಡೆಯುವನೇ ನೀತಿವಂತನು. ನೀತಿವಂತನು ಯಾರು? ವಿಧೇಯತ್ವದಲ್ಲಿ ನಡೆಯುವನು ಅಂದ್ರೆ ವಾಕ್ಯಗಳನ್ನು ಅನುಸರಿಸಿ ನಡೆಯುವನೇ ಯೇಸುವಿಗೆ ನೀತಿವಂತನಾಗಿರುತ್ತಾನೆ. ಆ ನೀತಿವಂತನ ಮಾಡಿದ ಪ್ರಾರ್ಥನೆಯು ಬಹುಬಲವುಳ್ಳದ್ದಾಗಿರುತ್ತದೆ. ಅದನ್ನೊಂದೇ ಒಂದು ಮಾತು ಹೇಳಿದ್ರೆ ಸಾಕು, ಅಪ್ಪ ನೋಡಿ ಇಂಥ ಒಂದು ಕಾರ್ಯ ನಡಿಬೇಕು, ನಡೆಸ್ಕೊಡು ಅಂತ ಹೇಳಿದ ಕೂಡಲೇ
ಒಂದು ಸೆಂಟೆನ್ಸ್ ಸಾಕು, ಇಡೀ ಮ್ಯಾಟ್ರೇ ಚೇಂಜ್ ಆಗಿರುತ್ತೆ. ಒಂದೇ ಮಾತು, ನಾವು 100 ಸಲ ಹೇಳ್ಬೇಕಾಗಿಲ್ಲ. ಸೊ ನಮ್ಮ ನೀತಿ ತುಂಬಾ ಮುಖ್ಯ. ಆಮೇನ್. ಪ್ರೈಸ್ ದಿ ಲಾರ್ಡ್. ಇದೇ ಅಧ್ಯಾಯದಲ್ಲಿ 23ನೇ ವಾಕ್ಯ ಓದಿ. ಯೋಹನ್ನ 2:23. ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹು ಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಸಾಕು ನೋಡಿ, ಬಹು ಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ನೋಡಿ, ಸೂಚಕ ಕಾರ್ಯಗಳಾಗುವಾಗ ಜನರಲ್ಲಿ ನಂಬಿಕೆ ಹುಟ್ಟುತ್ತದೆ. ನಾವು ಸಾಕ್ಷಿಗಳಾಗಿ ಜನರ ಮುಂದೆ ನಿಲ್ಲುವಾಗ ನಮ್ಮನ್ನು ನೋಡುವಂತ, ನಮ್ಮನ್ನು ಕೇಳುವಂತ ಜನರ ಹೃದಯದಲ್ಲಿ ಯೇಸುವಿಗೋಸ್ಕರ ನಂಬಿಕೆ ಹುಟ್ಟಿ ಬರ್ತದೆ. ನಮ್ಮ ಹತ್ರ ಬರ್ತಾರೆ ಅವರು. ಮೊದಲು ನಾವು ನಮ್ಮ ಜೀವಿತದಲ್ಲಿ ಸಾಕ್ಷಿಯನ್ನಾಗಿ ಬೇರೆಯವರಿಗೆ ತೋರಿಸ್ಬೇಕು. ನಮ್ಮ ಜೀವಿತದಿಂದ ಒಳ್ಳೆ ಫಲಗಳನ್ನು ಅವರಿಗೆ ತೋರಿಸ್ಬೇಕು. ನಮ್ಮ ಜೀವಿತದಲ್ಲಿ ಸೂಚಕ ಕಾರ್ಯಗಳನ್ನು ತೋರಿಸ್ಬೇಕು. ನೋಡಿ, ನನ್ನ ಜೀವಿತ ಹೀಗಿತ್ತು, ಹೀಗಾಗಿದೆ. ಒಂದು ಕಾಲದಲ್ಲಿ ನನ್ನ ಜೀವಿತ ಕೆಟ್ಟೋಗಿತ್ತು, ಆಮೇಲೆ ಒಳ್ಳೇದಾದದನ್ನು ನೋಡಿದ್ರಿಂದ ಅನೇಕರ ಬಾಯಿ ದೇವರು ಮುಚ್ಚಿದ್ರು. ನನ್ನನ್ನು ಅನೇಕರು ಅಪಮಾನ ಮಾಡಿದ್ರು. ಅನೇಕ ವರ್ಷಗಳ ಹಿಂದೆ, ನೀನು ನಮ್ಮ ಸಭೆಯನ್ನು, ಧರ್ಮ ಸಭೆಯನ್ನು ಬಿಟ್ಟು ಹೋಗ್ತಾ ಇದೆಯಾ ಅಂತ. ಆದ್ರೆ ಅವರೇ ಇವತ್ತು ಕೆಟ್ಟವರಾಗಿ ಬಿದ್ದು ಜೀವನ ಹಾಳಾಗಿ ನನ್ನನ್ನು ಗೌರವಿಸ್ತಾರೆ. ಕಾರಣ, ನಮ್ಮ ಜೀವನದಲ್ಲಿ ಕರ್ತನು ಮಾಡಿದ ಸೂಚಕ ಕಾರ್ಯಗಳು. ಜೀವನ ಹಿಡಿ ಅದು ನೆನಪಲ್ಲಿರ್ತದೆ. ಪ್ರೈಸ್ ದಿ ಲಾರ್ಡ್. ನನ್ನನ್ನು ಅನೇಕ ಸಲ ದೇವರು ಮರಣದಿಂದ ರಕ್ಷಿಸಿ ಜೀವನ ಕೊಟ್ಟಿದ್ದಕ್ಕೋಸ್ಕರ, ಆ ಸೂಚಕ ಕಾರ್ಯ ಆದಕ್ಕೋಸ್ಕರ ಇವತ್ತವರೆಗೂ ನಾನು ಧೈರ್ಯವಾಗಿ ಸಾಕ್ಷಿ ಹೇಳ್ತಾ ಕರ್ತನನ್ನು ಮಹಿಮೆ ಪಡಿಸ್ತಾ ಆತನ ಸುವಾರ್ತೆ ವಾಕ್ಯವನ್ನು ದೃಢಪಡಿಸಲಿಕ್ಕೆ ಸಹಾಯವಾಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಜೀವಿತದಲ್ಲಿ ಕರ್ತನು ಮಾಡಿದಂತ ಸೂಚಕ ಕಾರ್ಯವನ್ನು ಮರಿಬೇಡಿ. ಇನ್ನೂ ಸಹ ದಿನ ದಿನ ಸೂಚಕ ಕಾರ್ಯಗಳನ್ನು ದೇವರು ಮಾಡಲಿಕ್ಕೆ ತಯಾರಿದ್ದಾರೆ. ನಾವು ಆತನಿಗೆ ವಿಧೇಯರಾಗಿ ನಡೆಯುವುದಾದ್ರೆ ಇನ್ನೂ ಹೊಸ ಹೊಸ ಸೂಚಕ ಕಾರ್ಯಗಳನ್ನು ಮಾಡಿ ಆತನು ನಮ್ಮನ್ನು ಕಾಪಾಡುತ್ತಾ ತನ್ನ ಮಹಿಮೆ ಪ್ರಕಟವಾಗ್ಲಿಕ್ಕೋಸ್ಕರ, ಅನೇಕರ ಜೀವಿತದಲ್ಲಿ ನಂಬಿಕೆ ಹುಟ್ಟಲಿಕ್ಕೋಸ್ಕರ ಆತನು ಹೊಸ ಹೊಸ ಸೂಚಕ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ತಯಾರಿದ್ದಾರೆ. ಆದ್ರೆ ನಾವು ಆತನಿಗೆ ವಿಧೇಯರಾಗಿರುವುದಾದ್ರೆ ಖಂಡಿತವಾಗಿ ದೇವರ ಮಹಿಮೆ ನಮ್ಮ ಜೀವನದಲ್ಲಿ ಪ್ರಕಟಗೊಳ್ಳುವುದು. ಆಮೇನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಬನ್ನಿ ಪ್ರಾರ್ಥನೆ ಮಾಡುವ. ಆಮೆನ್. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಪ್ಪ. ನಿಮ್ಮ ಆ ಮಹಿಮೆ ನಮ್ಮ ಜೀವನದಲ್ಲಿ, ಇಲ್ಲಿ ಕೇಳುವಂತ ನಿನ್ನ ಎಲ್ಲ ಮಕ್ಕಳ ಜೀವನದಲ್ಲಿ ಪ್ರಕಟವಾಗಲಿ ಎಂದು ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ವಿಧೇಯರಾಗಿ ಜೀವಿಸಲಿಕ್ಕೆ ನಿನ್ನ ಸಹಾಯ, ನಿನ್ನ ಪವಿತ್ರಾತ್ಮನ ಬಲವನ್ನು ಎಲ್ಲರಿಗೂ ದಯಪಾಲಿಸು. ಎಲ್ಲರನ್ನು ಆತ್ಮದಲ್ಲಿ ಬಲಪಡಿಸು. ಅವರಲ್ಲಿರುವಂತ ಎಲ್ಲ ಬಲಹೀನತೆಯನ್ನು ತೆಗೆದುಹಾಕು. ನಿನ್ನಲ್ಲಿ ಇನ್ನಷ್ಟು ಬಲಗೊಂಡು ಅವರು ಜೀವಿಸುವಂತೆ, ನಿನ್ನಲ್ಲಿ ಇನ್ನಷ್ಟು ಅವರು ಆತ್ಮದಲ್ಲಿ ಬಲಗೊಳ್ಳುವಂತೆ, ನಂಬಿಕೆಯಲ್ಲಿ ಉನ್ನತಿಯನ್ನು ಹೊಂದಿಕೊಳ್ಳುವಂತೆ, ಸೂಚಕ ಕಾರ್ಯಗಳನ್ನು ಅವರ ಜೀವನದಲ್ಲಿ ನೋಡುತ್ತಾ ನಿನ್ನನ್ನು ಮಹಿಮೆ ಪಡಿಸುವಂತೆ ಮತ್ತು ನಿನಗೆ ವಿಧೇಯರಾಗಿ ನಿನ್ನನ್ನು ಹಿಂಬಾಲಿಸುವಂತೆ ಅವರಿಗೆ ಸಹಾಯ ಮಾಡು. ಅದೇ ರೀತಿ ದಿನಾಲು ಅವರ ಜೀವನದಲ್ಲಿ ಒಂದಲ್ಲ ಒಂದು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ನಿನ್ನ ರಾಜ್ಯದ ವಿಷಯವಾಗಿ, ನಿನ್ನ ಮಹಿಮೆಯ ವಿಷಯವಾಗಿ ಅವರ ಜೀವನದಲ್ಲಿ ಕಾರ್ಯ ಮಾಡುತ್ತಾ ಇರು ಸ್ವಾಮಿ. ಇದರಿಂದ ಅವರಲ್ಲಿ ನಂಬಿಕೆ ಇನ್ನಷ್ಟು ಹುಟ್ಟಲಿ. ಅವರ ಜೀವಿತ ಮುಖಾಂತರ ಅನೇಕರು ನಿನ್ನನ್ನು ನಂಬಿ ಯೇಸುವೆ ನಿನ್ನ ರಾಜ್ಯದೊಳಗೆ ಪ್ರವೇಶ ಮಾಡುವರಾಗಲಿ. ಈ ವಾಕ್ಯದ ಸಂದೇಶದಿಂದ ಇಲ್ಲಿ ಕೇಳುವಂತ ಎಲ್ಲರ ಜೀವಿತವನ್ನು ನೀನು ಆಶೀರ್ವದಿಸು, ಬಲಪಡಿಸು, ಸಹಾಯ ಮಾಡು, ಬದಲಾಯಿಸು ಎಂದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಮಾಡುವನಾಗಿದ್ದೇನೆ ಪ್ರೀತಿಯುಳ್ಳ ತಂದೆ. ಆಮೇನ್. ಆಮೇನ್. ಆಮೆನ್.